ನಡೆಸುವುದೇ ಅರಿವಿನ ಗುರಿ ತಪ್ಪದಂತೆ ಹರಸು. ಹೇ ಪ್ರಭುವೇ, ಹೇ ಪ್ರಭುವೇ, ನಡೆ ನುಡಿಗೆ ಸೌಜನ್ಯ ತುಂಬಿ ನಲಿಸು. ನಡೆ ನುಡಿಗೆ ಸೌಜನ್ಯ ತುಂಬಿ ನಲಿಸು. ಅಧ್ಯಾಪಕೇತರ ವೃತ್ತದವರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಾಜವನ್ನು ಸದಾ ಜ್ಞಾನದ ಹಾದಿಯಲ್ಲಿ ಮುನ್ನಡೆಯುವಂತೆ ಮಾಡುವಲ್ಲಿ ಗ್ರಂಥಾಲಯಗಳ ಪಾತ್ರ ಮಹತ್ವವಾದುದು. ಪ್ರತಿ ವರ್ಷ ಆಗಸ್ಟ್ 12ರಂದು ಗ್ರಂಥಪಾಲಕರ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಗ್ರಂಥಾಲಯ ವಿಜ್ಞಾನದ ಪಿತಾಮಹರೆಂದೇ ಖ್ಯಾತರಾದ ಶ್ರೀಯಾಲಿ ರಾಮಾಮೃತ ರಂಗನಾಥನ್ ಅವರ 133ನೇ ಜನ್ಮ ದಿನಾಚರಣೆಯನ್ನು ಇಂದು ನಮ್ಮ ಗ್ರಂಥಾಲಯ ಮತ್ತು ಆಂತರಿಕ ಗುಣಮಟ್ಟ ಖಾತರಿ ಕೋಶದ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದೇವೆ. ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅವರು ಮದ್ರಾಸ್ ಪ್ರಾಂತ್ಯದ ಒಂದು ಪುಟ್ಟ ಹಳ್ಳಿ ಶಿರಾಲಿ ಎಂಬಲ್ಲಿ ಆಗಸ್ಟ್ 12, 1898ರಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಶಿಸ್ತಿನ ಸಿಪಾಯಿಯಾಗಿದ್ದ ಬೆಳೆದವರಾಗಿದ್ದು ಚುರುಕು ಬುದ್ಧಿಯವರಾಗಿದ್ದರು. ಸೇವಾ ಅವಧಿಯಲ್ಲಿ ಮೊದಲಿಗೆ ಗಣಿತದ ಪ್ರಾಧ್ಯಾಪಕರಾದ ಬಳಿಕ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಗ್ರಂಥಾಲಯದಲ್ಲಿ ಪ್ರಥಮ ಗ್ರಂಥಪಾಲಕರಾಗಿ ನೇಮಕಗೊಂಡರು. 1928ರಲ್ಲಿ ಇವರ ಅನುಭವ, ಶಿಸ್ತು, ಕ್ರಿಯಾಶೀಲ ವ್ಯಕ್ತಿತ್ವದಿಂದಾಗಿ ಲಂಡನ್ನ ಬ್ರಿಟಿಷ್ ವಸ್ತು ಸಂಗ್ರಹಾಲಯದ ಗ್ರಂಥ ಭಂಡಾರದಲ್ಲಿ ನಡೆಯುವ ಗ್ರಂಥ ಪರಿಚಲನೆ ಆಡಳಿತ ಪರಿಶೀಲನೆಗಾಗಿ ಅವರನ್ನು ಇಂಗ್ಲೆಂಡ್ಗೆ ಕಳುಹಿಸಲಾಯಿತು. ಆಸಕ್ತಿ ಇದ್ದುದರಿಂದ ಅಲ್ಲಿಯೇ ಮುಂದಿನ ಉನ್ನತ ಶಿಕ್ಷಣ ಪಡೆಯಲು ಉಳಿದುಕೊಂಡರು. ಲಂಡನ್ ಸ್ಕೂಲ್ ಆಫ್ ಲೈಬ್ರರಿಯನ್ಶಿಪ್ನಲ್ಲಿ ರಂಗನಾಥನವರು ತರಬೇತಿ ಪಡೆದರು. ಇಂಗ್ಲೆಂಡ್ನಲ್ಲಿ ನೂರಾರು ಗ್ರಂಥಗಳನ್ನು ದರ್ಶಿಸಿದ ಅವರಿಗೆ ಭಾರತ ಮತ್ತು ವಿದೇಶದಲ್ಲಿನ ಗ್ರಂಥಾಲಯಗಳ ನಡುವಿನ ವ್ಯತ್ಯಾಸ ಅರಿವಾಯಿತು. ಅಲ್ಲಿನ ಓದುಗ ಸ್ನೇಹಿ ಕಟ್ಟಡಗಳು, ಗ್ರಂಥಪಾಲಕರ ಸೇವಾ ಮನೋಭಾವ, ಅತ್ಯುತ್ತಮ ಪೀಠೋಪಕರಣಗಳು, ಪುಸ್ತಕಗಳನ್ನು ಎಲ್ಲವನ್ನೂ ವೀಕ್ಷಿಸಿದ ಅವರು ಭಾರತದಲ್ಲಿ ತಾವು ಮಾಡಬೇಕಾದ ಯೋಜನೆಗಳ ಬಗ್ಗೆ ನೀಲನಕ್ಷೆಯನ್ನು ಲಂಡನ್ನಲ್ಲಿರುವಾಗಲೇ ಹಾಕಿಕೊಂಡರು. ಗ್ರಂಥಾಲಯದ ಆಡಳಿತಕ್ಕೆ ವೈಜ್ಞಾನಿಕ ತಲಹಾದಿ ಕಟ್ಟಿಕೊಡುವಲ್ಲಿ ರಂಗನಾಥನ್ ಅವರ 5 ಸೂತ್ರಗಳು ರಚಿಸಿದರು. ಅದು 1931ರಲ್ಲಿ ರಚನೆಯಾದ ಈ ಸೂತ್ರಗಳು ಸಾರ್ವಕಾಲಿಕ ಮಹತ್ವವನ್ನು ಪಡೆದಿದೆ. ಅವು ಹೀಗಿವೆ: ಗ್ರಂಥಗಳು ಉಪಯೋಗಕ್ಕಾಗಿ ಇವೆ, ಪ್ರತಿಯೊಬ್ಬ ಓದುಗನಿಗೆ ಅವನದೇ ಗ್ರಂಥ, ಪ್ರತಿಯೊಬ್ಬ ಗ್ರಂಥಕ್ಕೆ ಒಬ್ಬ ಓದುಗನ ಸಮಯ ಹೊಂದಿಸಿ, ಗ್ರಂಥಾಲಯ ಒಂದು ಬೆಳೆಯುತ್ತಿರುವ ಸಂಸ್ಥೆ. ಮಾಹಿತಿ ಉಪಯೋಗಕ್ಕಾಗಿ ಇದೆ ಎಂದು ಹೇಳುವುದರ ಮೂಲಕ ರಂಗನಾಥನವರ 5 ಸೂತ್ರಗಳು ಪ್ರಸ್ತುತ ದಿನಗಳಲ್ಲೂ ಉಪಯೋಗಿಸಲಾಗುತ್ತಿದೆ. ಅವರ ನಿರಂತರ ಪ್ರಯತ್ನದ ಫಲವಾಗಿ ದೇಶದಲ್ಲಿ ಒಂದು ಸಾರ್ವಜನಿಕ ಗ್ರಂಥಾಲಯಗಳ ಸ್ಥಾಪನೆಯಾದವು. 1961ರಲ್ಲಿ ಬೆಂಗಳೂರಿನ ಭಾರತೀಯ ಸಂಖ್ಯಾಶಾಸ್ತ್ರ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವ ಪ್ರಲೇಖನ ಸಂಶೋಧನಾ ಮತ್ತು ತರಬೇತಿ ಕೇಂದ್ರದಲ್ಲಿ ಗೌರವ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದರು. ಅಲ್ಲದೆ ಇಂಗ್ಲೆಂಡ್, ಫ್ರಾನ್ಸ್, ಅಮೆರಿಕ, ಜಪಾನ್ ಇತ್ಯಾದಿ ದೇಶಗಳಲ್ಲಿ ಎಸ್.ಆರ್. ರಂಗನಾಥನ್ ಅವರ ಅತಿಥಿ ಗೌರವ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಇಡೀ ಜಗತ್ತಿಗೆ ಮಾದರಿ ಹಿರಿಯ ಭಾರತದ ಗ್ರಂಥಾಲಯ ಪಿತಾಮಹ ಎನಿಸಿಕೊಂಡವರು. ಆನಂತರ ಸಾರ್ವಜನಿಕ ಗ್ರಂಥಾಲಯಗಳು, ಮಕ್ಕಳ ಗ್ರಂಥಾಲಯಗಳು, ಸಂಚಾರಿ ಗ್ರಂಥಾಲಯಗಳು, ಪಂಚಾಯತ್ ಗ್ರಂಥಾಲಯಗಳು ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಗ್ರಂಥಾಲಯಗಳ ಕೊಡುಗೆ ಅಪಾರವಾಗಿತ್ತು. ಅವರು ಮಾಡಿದ ಸಾಧನೆಯನ್ನು ಗುರುತಿಸಿ ಅವರಿಗೆ ಗೌರವ ಸಮರ್ಪಣೆ ಮಾಡೋಣ. ಅಂದರೆ ಈ ದಿನದ ಸಾರ್ಥಕ್ಯತೆ ಪಡೆಯಬೇಕಾದರೆ ಗ್ರಂಥಾಲಯಗಳನ್ನು ಪ್ರೀತಿಸೋಣ, ಬೆಳೆಸೋಣ, ಜ್ಞಾನ ಜೀವಿಗೆಯನ್ನು ಹಚ್ಚೋಣ. ಈ ಗ್ರಂಥಪಾಲಕರ ದಿನಾಚರಣೆ ಅಂಗವಾಗಿ ನಾವಿಂದು ಪುಸ್ತಕ ಪ್ರೀತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಪುಸ್ತಕ ಎಂದರೆ ಜ್ಞಾನದ ಭಂಡಾರ. ಹಾಗೆ ಜ್ಞಾನ ಎಂಬುದು ನಮಗೆ ದೇವರು ಕೊಟ್ಟ ವರ. ನಮಗೂ ಪುಸ್ತಕದಿಂದ ಪಡೆದ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮಗೆ ನಿತ್ಯವೂ ನವೀನ ದಿನವಾಗುತ್ತದೆ. ಪುಸ್ತಕವು ನಮ್ಮ ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ಹೆಚ್ಚಿಸಿ ಜೀವನಕ್ಕೆ ದಾರಿ ತೋರುವ ದೀವಿಗೆ ಇದ್ದಂತೆ. ಒಂದು ಕಡೆ ಡಿವಿಜಿ ಅವರು ಹೀಗೆ ಹೇಳುತ್ತಾರೆ: ಕಿಟಕಿಗಳು ತೆರೆದರೆ ಮನೆಗೆ ಬೆಳಕು, ಪುಸ್ತಕಗಳು ತೆರೆದರೆ ಮನಕ್ಕೆ ಬೆಳಕು ಎಂದು. ಕಿಟಕಿ ತೆರೆದಾಗ ಗಾಳಿಗಳ ಜೊತೆಗೆ ಬೆಳಕು ಕಾಣಬಹುದು. ಹಾಗೆ ಪುಸ್ತಕಗಳ ಪುಟಗಳನ್ನು ತೆರೆದು ಕಣ್ಣಾಡಿಸಿದಾಗ ಪ್ರೀತಿಯಿಂದ ಓದಿದರೆ ಮುಗಿದ ಮನವು ಅರಳಬಲ್ಲದು, ಜ್ಞಾನವನ್ನು ವೃದ್ಧಿಸಿಕೊಳ್ಳಬಹುದು.
ಆದರೆ ಇಂದಿನ ಪೀಳಿಗೆ ಕಿಟಕಿಗಳನ್ನು ತೆರೆಯುವುದಿಲ್ಲ, ಪುಸ್ತಕಗಳನ್ನು ಮುಟ್ಟುವುದಿಲ್ಲ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮನ್ನು ಶೈಕ್ಷಣಿಕ ಚಟುವಟಿಕೆಗಳ ಮೂಲಕ ನಿರಂತರವಾಗಿ ಪ್ರೋತ್ಸಾಹಿಸಿರುವ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಪ್ರೊಫೆಸರ್ ಹರೀಶ್ ಆಚಾರ್ಯ ಸರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಉತ್ತಮ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಪ್ರೋತ್ಸಾಹಿಸುತ್ತಿರುವ ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಪ್ರೊಫೆಸರ್ ನೀಲಪ್ಪ ಬಿ ಸರ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಬೂಕರ್ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಗೌರವವಾಗಿದೆ. ಹೇಗೆ ಸಿನಿಮಾ ರಂಗದಲ್ಲಿ ಆಸ್ಕರ್ ಪ್ರಶಸ್ತಿ ಯಾವ ಸ್ಥಾನವನ್ನು ಪಡೆದಿದೆಯೋ, ಸಾಹಿತ್ಯ ಕ್ಷೇತ್ರದಲ್ಲಿ ಬೂಕರ್ ಪ್ರಶಸ್ತಿ ಅದೇ ಸ್ಥಾನವನ್ನು ಪಡೆದಿದೆ. 2025ನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದ ಇದೇ ಮೊದಲ ಬಾರಿಗೆ ಕನ್ನಡ ಅನುವಾದಿತ ಕೃತಿಗೆ ಲಭಿಸಿದೆ. ಹಾಸನದ ಹಿರಿಯ ಸಾಹಿತಿ ಬಾನು ಮುಸ್ತಾಕರ್ ಅವರ ಹಸೀನಾ ಮತ್ತು ಇತರ ಕಥೆಗಳು ಇದರ ಆಯ್ದ ಭಾಗವಾದ ಇಂಗ್ಲಿಷ್ ಅನುವಾದ ಹಾರ್ಟ್ ಲ್ಯಾಂಡ್ಗೆ ಈ ವರ್ಷ ಲಭಿಸಿದೆ. ಈ ಪುಸ್ತಕವನ್ನು ನಮ್ಮ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಸಂತೋಷ್ ಆಳ್ವಾಸ್ ಸರ್ ಅವರು ಪ್ರಸ್ತುತಪಡಿಸಲಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿಯಾಗಿರುವ ಡಾಕ್ಟರ್ ಸೌಮ್ಯ ಪ್ರವೀಣ್ ಕೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲಾ ವಿಭಾಗದ ಉಪನ್ಯಾಸಕರಿಗೂ ಶಿಕ್ಷಕೇತರ ಸಹೋದ್ಯೋಗಿ ಮಿತ್ರರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದ ಭಾಗವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮೊದಲೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಸುಜಾತ ಬಿ ಬ್ಯಾರಲಿ ವಿನಂತಿ. ಸ್ವಾಗತ ಕೋರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಪ್ರೊಫೆಸರ್ ನೀಲಪ್ಪ ಸರ್ ಇವರಿಗೆ ಡಾಕ್ಟರ್ ಸೌಮ್ಯ ಪ್ರವೀಣ್ ಕೆ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಂತೆಯೇ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿಯಾಗಿರುವ ಡಾಕ್ಟರ್ ಸೌಮ್ಯ ಪ್ರವೀಣ್ ಕೆ ಇವರಿಗೆ ಡಾಕ್ಟರ್ ಸುಜಾತ ಬಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜ್ಞಾನದ ದೀಪ ಬೆಳಗಿಸಿದ್ದೇವೆ. ಅದರ ಜ್ವಾಲೆಯು ಸತ್ಯವನ್ನು ಹುಡುಕಲು ಮತ್ತು ಜ್ಞಾನಾಲಯವನ್ನು ಹರಡಲು ನಮ್ಮೆಲ್ಲರಿಗೂ ಸ್ಫೂರ್ತಿ ನೀಡಲು. ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಸಂತೋಷ್ ಆಳ್ವಾಸ್ ಸರ್ ಇದೀಗ ವೇದಿಕೆಯಲ್ಲಿ ಮಾತನಾಡಿ. ಶಾರದಾ ಶಾರದಾ ಪೂಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿ ಸನ್ನಿಧಿ ಕ್ರಿಯಾಂತಿ. ಮಾನ್ಯ ಪ್ರಾಂಶುಪಾಲರೇ, ವೇದಿಕೆಯಲ್ಲಿರುವ ಗಣ್ಯರೇ, ಆತ್ಮೀಯ ಉಪನ್ಯಾಸಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇಂದು ಗ್ರಂಥಪಾಲಕರ ದಿನ. ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ್ದೇ ಒಬ್ಬ ಗ್ರಂಥಪಾಲಕ. ಅವರ ಒಂದು ಮಾರ್ಗದರ್ಶನದಿಂದಾಗಿ ನಾನಿವತ್ತು ನಿಮ್ಮ ಮುಂದೆ ಬಂದು ನಿಂತುಕೊಂಡಿದ್ದೇನೆ. ಗ್ರಂಥಾಲಯದಲ್ಲಿ ಕೂಡ ಒಂದು ಒಳ್ಳೆಯ ಶಕ್ತಿ ಇದೆ. ಒಬ್ಬ ಗ್ರಂಥಪಾಲಕ ಕೂಡ ಒಂದು ಟೀಚರ್ಗೆ ಸರಿಯಾಗಿ ಕೆಲಸ ಮಾಡ್ತಾನೆ ನನಗೆ ತಿಳಿಸಿಕೊಟ್ಟಿದ್ದಾರೆ. ನನ್ನ ಜೀವನದ ಪ್ರತಿ ಯಶಸ್ಸಿನ ಹಿಂದೆ ಕೂಡ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ ಮಕ್ಕಳೇ. ಹಾಗಾಗಿ ಬಹಳ ಒಳ್ಳೆಯದೇ ಆಯಿತು ನನಗೆ. ಮಕ್ಕಳೇ, ಒಂದು ಕಾಲೇಜಿನ ಸ್ಟ್ಯಾಂಡರ್ಡ್ ಎನ್ನುವಂಥದ್ದು, ಘನತೆ ಎನ್ನುವಂಥದ್ದು
ಆ ಕಾಲೇಜಿನ ಗ್ರಂಥಾಲಯವನ್ನು ಅವಲಂಬಿಸಿರ್ತದಂತೆ. ಖಂಡಿತವಾಗೂ ಕೂಡ ಬಹಳ ಬೇಸರದ ವಿಷಯ ಏನಂತ ಹೇಳಿದರೆ, ಗ್ರಂಥಾಲಯಕ್ಕೆ ಹೋಗುವ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ. ನಷ್ಟ ಯಾರಿಗೆ? ನಷ್ಟ ನಮಗೆ. ಇವತ್ತು ಈ ಲೈಬ್ರರಿ ಅಂದರೆ ಎಲೆಕ್ಟ್ರಾನಿಕ್ ಲೈಬ್ರರಿ, ನಮ್ಮ ಮೊಬೈಲಲ್ಲೇ ಅದು ಬೇರೆ ಬೇರೆ ರೀತಿ ನಮಗೆ ಮಾಹಿತಿ ಕೊಡ್ತದೆ. ಮಕ್ಕಳು ಒಂದು ತಿಳ್ಕೊಳ್ಳಿ, ಅವು ನಮ್ಮ ಪುಸ್ತಕಗಳಿಗೆ ಸರಿಯಾಗುವುದಿಲ್ಲ. ನಮ್ಮ ಪುಸ್ತಕ ಕೊಡುವಂತಹ ಒಂದು ಅನುಭವವನ್ನು ಆ ಮೊಬೈಲ್ ನಮಗೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನಾವು ಬಹಳ ಸಂತೋಷ ಪಡಬೇಕಾದ ವಿಷಯ, ಕನ್ನಡ ಸಾಹಿತ್ಯ ಬಹಳಷ್ಟು ಪ್ರಾಚೀನವಾದದ್ದು. ಅದಕ್ಕೆ ಅದರದ್ದೇ ಆದ ಆಳ ಇದೆ, ಹರಿವಿದೆ, ಅಂತಸ್ತಿದೆ. ಹೌದು, ನಮಗೆ ಆಳ ಗೊತ್ತು, ಹರಿವು ಗೊತ್ತು. ಅದರ ಅಂತಸ್ತನ್ನು ನಾವು ಇದುವರೆಗೆ ಕಂಡವರಲ್ಲ. ಇವತ್ತು ಇಡೀ ವಿಶ್ವವೇ ನಮ್ಮ ಕನ್ನಡ ಸಾಹಿತ್ಯದತ್ತ ದೃಷ್ಟಿ ನೆಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆದದ್ದು ಈ ಬೂಕರ್ ಪ್ರಶಸ್ತಿ ವಿಜೇತ ಕೃತಿ. ಇದರ ಕನ್ನಡ ಅನುವಾದ, ಕ್ಷಮಿಸಿದರ ಇಂಗ್ಲಿಷ್ ಅನುವಾದ ಹಾರ್ಟ್ಲ್ಯಾಂಡ್, ಎದೆಯ ಹಣತೆ. ಈ ಕೃತಿಗೆ ಇವತ್ತು ಬೂಕರ್ ಪ್ರಶಸ್ತಿ ಬಂದಿದೆ. ಮಕ್ಕಳೇ, ಅದೇನು ಸಾಮಾನ್ಯವಾದ ಒಂದು ಪ್ರಶಸ್ತಿ ಅಲ್ಲ. ಬೇಕಾದಾಗ ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅದರ ಒಂದು ಮಾನದಂಡಗಳೇ ಬೇರೆ. ಹಾಗಿದ್ರೆ ವಿಶ್ವ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯ ಗುರುತಿಸಿಕೊಳ್ಳುವಂತೆ ಮಾಡಲಿಕ್ಕೆ ನಮ್ಮ ಇದುವರೆಗಿನ ಸಾಹಿತ್ಯ ಪ್ರೇರಣೆಯಾಗಿಲ್ವೇ? ಖಂಡಿತ ಇದೆ. ನಮ್ಮ ಯಾವುದೇ ಸಾಹಿತ್ಯ ನೋಡಿ ಅದರ ಉದ್ದೇಶ ಏನಂದ್ರೆ ನಮಗೆ ಬದುಕು ಕೊಡುವುದು, ನಮಗೆ ಜೀವನ ಕೊಡುವುದು. ಯಾವುದೇ ಸಾಹಿತ್ಯ ಆಗಿ ನಮಗೆ ಭಾಷೆಯನ್ನು ಕೊಡುವುದು, ನಮಗೆ ಅನುಭವವನ್ನು ಕೊಡುವುದು. ಹಾಗಿದ್ರೆ ಆ ಎಲ್ಲ ಸಾಹಿತ್ಯವನ್ನು, ಪರಂಪರಾಗತವಾದ ಸಾಹಿತ್ಯವನ್ನು ವ್ಯತ್ಯಸ್ತಗೊಳಿಸಿ ಈ ಒಂದು ಕೃತಿಗೆ ಬೂಕರ್ ಪ್ರಶಸ್ತಿ ಬಂತು ಅಂತ ಹೇಳಿದ್ರೆ ಸುಮ್ಮನೆ ಬರಲಿಲ್ಲ ಆ ಸಾಹಿತ್ಯಕ್ಕೆ. ಅದರ ಲೇಖಕಿ ಬಾನು ಮುಷ್ತಾಕ್ ಹೇಳ್ತಾರೆ, ಮಕ್ಕಳೇ, ಒಂದು ಕಡೆಯಲ್ಲಿ ನಾನು ಬರೀಬೇಕಿದ್ರೆ ಬಹಳಷ್ಟು ತಡಕಾಡಿದೆ, ನನಗೆ ಬೆದರಿಕೆ ಪತ್ರಗಳು ಬಂತು. ಎಲ್ಲಿವರೆಗೆ ಅಂದ್ರೆ ಇನ್ನು ಮುಂದೆ ನಾನು ಯಾವುದೇ ರೀತಿಯ ಸಾಹಿತ್ಯವನ್ನು ಬರೆಯುವುದಿಲ್ಲ ಅಂತ ನೀನು ಬರೆದು ಕೊಡ್ಬೇಕು ಅಂತ. ಒಬ್ಬೊಬ್ಬರಿಗೆ ಅವರವರದೆಲ್ಲ ತತ್ವಗಳು, ಕೆಲವರವರ ತತ್ವಗಳನ್ನು ಬಿಡ್ತಾರೆ, ಪರಿಸ್ಥಿತಿಗೆ ಬೇಕಾದ ಹಾಗೆ ಹೊಂದಿಕೊಳ್ತಾರೆ. ಇದು ಅನಿವಾರ್ಯ ಕೂಡ. ಆದ್ರೆ ಎಲ್ಲರೂ ಹಾಗೆ ಮಾಡಬೇಕಾಗಿಲ್ಲ. ಎಲ್ಲರೂ ತಮ್ಮ ತತ್ವಗಳನ್ನು ಬಲಿಕೊಟ್ಟು ಬದುಕಬೇಕಾಗಿಲ್ಲ, ಇನ್ನೊಬ್ಬರಿಗೋಸ್ಕರ ಬದುಕಬೇಕಾಗಿಲ್ಲ. ಒಬ್ಬ ಶ್ರೇಷ್ಠ ಕವಿಯಾದವ, ಒಬ್ಬ ಶ್ರೇಷ್ಠ ಜ್ಞಾನಿಯಾದವ, ಒಬ್ಬ ಶ್ರೇಷ್ಠ ದಾರ್ಶನಿಕ ಆದವ ಮಾತ್ರ ತನ್ನ ತತ್ವಗಳಲ್ಲೇ ಬದುಕ್ತಾನೆ. ಉಳಿದವರೆಲ್ಲರೂ ಬದುಕ್ತಾರೆ. ಬದುಕು ಬೇರೆ, ನಮ್ಮ ತತ್ವಗಳಲ್ಲಿ ನಾವು ಬದುಕುವುದು ಬೇರೆ. ಹಾಗಾದ್ರೆ ಇಂದಿನ ಈ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ, ಒಂದು ಸಣ್ಣ ಅವಧಿಯಲ್ಲಿ ಈ ಬೂಕರ್ ಪ್ರಶಸ್ತಿ ವಿಜೇತ ಕೃತಿಯಲ್ಲಿ ಏನಿದೆ ಅಂತ ನೋಡುವ. ಮೊದಲಾಗಿ ಬಹಳ ಅಂಜಿಕೆ ಆಗ್ತಾ ಉಂಟು ನನಗೆ. ಯಾಕೆಂದ್ರೆ ಇದು ನಾನು ಈ ವೇದಿಕೆಯಲ್ಲಿ ಹಿಂದೆ ಮಾತಾಡಿದ್ದೇನೆ, ಅದರ ಮುಂದೆ ಬಂದು ಮಾತಾಡ್ತಿದ್ದೇನೆ. ನಮ್ಮನ್ನು ಮಾತಾಡಲಿಕ್ಕೆ ವೇದಿಕೆ ಕೊಟ್ಟಿದ್ದಾರೆ. ಇದು ನನ್ನ ಒಂದು ಜವಾಬ್ದಾರಿ. ಆ ಹಿನ್ನೆಲೆಯಲ್ಲಿ ಬಂದಿದ್ದೇನೆ. ಮತ್ತೆ ನಾನೊಬ್ಬ ಒರೇಟರ್ ಅಲ್ಲ, ಮಾತಾಡ್ತೇನೆ ಮಕ್ಕಳೇ, ಪಾಠ ಮಾಡ್ತೇನೆ, ಆದ್ರೆ ನಾನೊಬ್ಬ ಒಳ್ಳೆಯ ಮಾತುಗಾರ ಅಲ್ಲ. ಇದು ನನ್ನ ಮಿತಿ. ಕನ್ನಡ ಸಾಹಿತ್ಯಕ್ಕೆ ಬೂಕರ್ ಪ್ರಶಸ್ತಿ ಬಂದಾಗ ಕುಮಾರ್ ಸರ್ ಹೇಳಿದ್ರು, ಸರ್ ನಾವೊಂದು ಕಾರ್ಯಕ್ರಮ ಮಾಡಬೇಕು. ಹೌದು, ನಿಜವಾಗಿ ನಾವು ಮಾತಾಡಿಕೊಂಡಿದ್ದೆವು, ಇದರ ಬಗ್ಗೆ ಒಂದು ಅವಲೋಕನ ಮಾಡಬೇಕು, ವಿದ್ಯಾರ್ಥಿಗಳ ಜೊತೆಗೆ ಒಂದು ಸಂವಾದ ಮಾಡಬೇಕು. ಯಾಕಂದ್ರೆ ಏನು ಅಂತ ನಮ್ಗೆ ಗೊತ್ತಾಗ್ಬೇಕಲ್ವಾ. ನಾವೇನು ಮಾತಾಡಿದ್ದೇವೆ, ಆದ್ರೆ ಆ ಒಂದು ಸುಯೋಗ ಈ ದಿನದಲ್ಲಿ ನಮಗೆ ಒದಗಿಸಿಕೊಟ್ಟದ್ದು ನಮ್ಮ ಆದರಣೀಯ ಗ್ರಂಥಪಾಲಕರ ಸುಜಾತ ಮೇಡಮ್. ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮಕ್ಕಳೇ, ಜಗತ್ತಿನ ಪ್ರತಿಯೊಂದು ಭಾಷೆಯಲ್ಲಿಯೂ ಕೂಡ ಅದರದ್ದೇ ಆದ ಬಹಳ ವಿಶಿಷ್ಟವಾದ ಸಾಹಿತ್ಯ ಸೃಷ್ಟಿಯಾಗಿದೆ. ಈ ಸಾಹಿತ್ಯಕ್ಕೆ ಮೂಲ ಪ್ರೇರಣೆ ಬದುಕು. ಎಲ್ಲರೂ ಬದುಕ್ತೇವೆ, ಆದ್ರೆ ಸಾಹಿತ್ಯದ ಬದುಕು ಅಂದ್ರೆ ಏನು? ಸಾಹಿತ್ಯದ ಬದುಕು ಅಂತ ಮತ್ತೊಂದಿಲ್ಲ. ನಾನು ನೀವು ಏನೀಗ ಬದುಕು ಸಾಗಿಸ್ತಾ ಇದ್ದೇವೆಯೋ ಅದೇ ಸಾಹಿತ್ಯದ ಬದುಕು. ಆದರೆ ನಮ್ಮ ಬದುಕನ್ನು ನಾವು ಯಾವ ರೀತಿ ಪರಾಮರ್ಶಿಸಿಕೊಳ್ತೇವೆ, ನಾವು ಯಾವ ರೀತಿ ನೋಡಿಕೊಳ್ತೇವೆ. ನಾವು ನಡೀತೇವೆ ಮಕ್ಕಳೇ, ಎಲ್ಲರೂ ನಾವು ನಡೀತೇವೆ, ಆದ್ರೆ ನಾವು ತಿರುಗಿ ನೋಡುವುದಿಲ್ಲ. ನಾವು ನಡೆದ ಹೆಜ್ಜೆಯನ್ನು ತಿರುಗಿ ನೋಡಿದಾಗ ಅದು ಸಾಹಿತ್ಯ ಆಗ್ತದೆ. ನಾವೆಲ್ಲರೂ ನಡೀತೇವೆ, ಆದ್ರೆ ನಡೆದ ಹೆಜ್ಜೆಯನ್ನು ಒಂದು ಸಲ ನಾವು ಅವಲೋಕಿಸಿದಾಗ ಅದು ಸಾಹಿತ್ಯ ಆಗ್ತದೆ. ಲೇಖಕಿ ಬಾನು ಮುಷ್ತಾಕ್ ಅವರ ಕಥೆಗಳಲ್ಲಿ ಇರುವುದು ಹಸಿವು, ವೇದನೆ, ಹತಾಶೆ, ನೋವು,
ಹಾಗಿದ್ರೆ ಸಾಹಿತ್ಯ ಅಂದ್ರೆ ಬದುಕಂದ್ರೆ ನಮ್ಮ ಬದುಕಲ್ಲಿ ಹಸಿವು, ಹತಾಶೆ, ಅವಮಾನ, ನೋವೇ? ಹೌದು. ನಮ್ಮ ಪುರಾಣ ಕೃತಿಗಳನ್ನೇ ತೆಗೆದುಕೊಳ್ಳಿ, ಮಹಾಭಾರತ, ರಾಮಾಯಣ ಹೋರಾಟದ ಕಥೆಗಳಲ್ವೇ? ಅದರಲ್ಲಿ ಹಲವಾರು ಸಂಘರ್ಷಗಳಿಲ್ವೇ? ಅದು ಬದುಕಲ್ವೇ? ಖಂಡಿತ ಬದುಕು. ಹಾಗಿದ್ರೆ ನಮ್ಮ ಸಾಮಾನ್ಯರ ಬದುಕು ಏನು? ನಮ್ಮ ಬದುಕಿನಿಂದ ಕೂಡ ಹತಾಶೆ, ಹೋರಾಟ, ನೋವು ಹೊರತಾಗಲಿಲ್ಲ. ಮುಖ್ಯವಾಗಿ ಗಮನಿಸಬೇಕು, ಬಾನು ಮುಷ್ತಾಕ್ ಅವರ ಈ ಕೃತಿಯಲ್ಲಿ ಬಂದದ್ದು ನೋವು ಹೌದು, ಹತಾಶೆ ಹೌದು, ಅವಮಾನ ಹೌದು. ಇದೆಲ್ಲವೂ ಕೂಡ ಒಂದು ಕಮ್ಯುನಿಟಿಯ ಮಹಿಳೆ ಅದನ್ನು ಹೇಗೆ ಪ್ರತಿನಿಧಿಸ್ತಾಳೆ ಅಂತ. ಆ ಲೇಖಕಿ ಯಾವ ಸಮುದಾಯದಿಂದ ಹೊರ ಬಂದಿದ್ದಾರೆ ನೋಡಿ, ಆ ಸಮುದಾಯ ವರ್ಗದ ಮಹಿಳೆಯ ಸ್ಥಿತಿಗತಿಯನ್ನು ಬಹಳ ಚೆನ್ನಾಗಿ ಓದುಗರಿಗೆ ತೆರೆದು ತೋರಿಸಿದ್ದಾರೆ. ಸಾಹಿತಿಗೆ ಯಾವುದೇ ವರ್ಗ ಇಲ್ಲ, ಕಮ್ಯುನಿಟಿ ಇಲ್ಲ, ನಿಜ. ಆದ್ರೆ ಆಯಾ ಸಮುದಾಯದಿಂದ ಬಂದ ಆ ವ್ಯವಸ್ಥೆ, ಅದರ ಮಿತಿ, ಅದರ ರೂಪುರೇಷೆಯನ್ನು ತಿಳಿದುಕೊಂಡಂತಹ ಒಬ್ಬರು ಹೇಳುವುದಕ್ಕೂ ನಾನು ಹೇಳುವುದಕ್ಕೂ ಬಹಳ ವ್ಯತ್ಯಾಸವಿದೆ. ಈ ಲೇಖಕಿ ಆ ಸಮುದಾಯ ಕಂಡ, ಅದರಲ್ಲೂ ಕೂಡ ಒಬ್ಬ ಹೆಣ್ಣಾಗಿ, ನಾವಿವತ್ತು ಬಹಳ ಸೊಫಿಸ್ಟಿಕೇಟೆಡ್ ಆಗಿದ್ದೇವೆ, ಬಹಳ ಆರಾಮದ ಜೀವನ ನಾವು ಮಾಡ್ತಾ ಇದ್ದೇವೆ. ನಮ್ಗೆ ನೋಡ್ಲಿಕ್ಕೆ ಮಕ್ಕಳೇ ನಮ್ಮ ನಾಗರಿಕತೆ ನಮ್ಗೆ ಬಹಳ ಸಭ್ಯತೆಯನ್ನು ಕೊಟ್ಟಿದೆ. ನಾನು ಈ ಪದವನ್ನು ಬಳಸ್ತೇನೆ ಮಕ್ಕಳೇ, ದಯವಿಟ್ಟು ಗಮನಿಸಿ. ನಮ್ಮ ನಾಗರಿಕತೆ ಇವತ್ತು ಬಹಳ ಒಂದು ಉನ್ನತವಾದ ಸ್ಥಿತಿಯಲ್ಲಿ ಉಂಟು. ಆದ್ರೆ ನಮ್ಮ ನಾಗರಿಕತೆ ಉನ್ನತ ಸ್ಥಿತಿಯಲ್ಲಿ ಉಂಟಾ? ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆಗಳನ್ನು ಈ ಕೃತಿಯಲ್ಲಿ ಎತ್ತಿದ್ದಾರೆ. ಅವರು ಆಯ್ದುಕೊಂಡ ತಂತ್ರಗಳು, ಪಾತ್ರಗಳು, ಅವರ ಕೃತಿಗಿದ್ದ ವಿಷಯಗಳು ಬದುಕು, ಮಹಿಳೆಯ ವೇದನೆ, ಅಸಮಾನತೆ. ಇಲ್ಲಿ ಕನ್ನಡ ಸಾಹಿತ್ಯದಲ್ಲಿ ನಮಗೆ ಮುಸ್ಲಿಂ ಸಂವೇದನೆಗಳು ಯಥೇಚ್ಛವಾಗಿ ಸಿಗುವುದಿಲ್ಲ. ಯಾವಾಗ ಸಾರಾ ಅಬೂಬಕರ್ ಅವರ ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿ ಬಂತು, ಆ ಬಳಿಕ ಇಡೀ ಸಾಹಿತ್ಯ ಲೋಕ ಒಂದು ನೋವಿಗೆ ಸ್ಪಂದಿಸಿತು. ಓ ಹೌದಾ, ಈ ರೀತಿಯ ನೋವುಗಳು ಈ ಸಾಹಿತ್ಯದಲ್ಲಿ ಉಂಟಾ ಅಂತ. ಅದಕ್ಕೆ ಬಹಳಷ್ಟು ಕಟ್ಟುಪಾಡುಗಳು ಬಂತು, ಅದು ಬೇರೆ ಪ್ರಶ್ನೆ. ಆದ್ರೆ ಇವತ್ತು ನಾವು ಎಲ್ಲಾ ಸಮುದಾಯದವರ ಸಂಪ್ರದಾಯವನ್ನು ನಾವು ಗೌರವಿಸ್ತೇವೆ, ಗೌರವಿಸಬೇಕು ಕೂಡ. ಆದ್ರೆ ಇಲ್ಲಿ ಲೇಖಕಿ ನಮಗೆ ಕೊಡುವ ಸಂದೇಶ ಏನಂದ್ರೆ, ಸಂಪ್ರದಾಯ ಬೇಕು, ಅದು ನಮಗೊಂದು ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ನಮ್ಗೆ ಬದುಕಲಿಕ್ಕೆ ಸಾಧ್ಯ ಆಗುದಿಲ್ಲ, ಬೇಕಾಬಿಟ್ಟು ಬದುಕಲಿಕ್ಕೆ ನಮ್ಗೆ ಆಗುದಿಲ್ಲ. ಆದ್ರೆ ಆ ವ್ಯವಸ್ಥೆಯಲ್ಲಿ ಸರಿಯಾಗಿ ಬದುಕಿ ಮಿಸ್ಗೈಡ್ ಆಗುವುದು ಬೇಡ. ಆ ವ್ಯವಸ್ಥೆ ಅದು ತಪ್ಪಾದದ್ದು. ಇವತ್ತು ಒಂದು ಹೆಣ್ಣು ಯಾವುದೇ ಕಮ್ಯುನಿಟಿಯಲ್ಲಿ, ಯಾವುದೇ ಸಮುದಾಯದಲ್ಲಿ ಶೋಷಣೆಗೆ ಒಳಗಾಗಿದ್ದಾಳೆ ಅಂತ ಹೇಳಿದ್ರೆ, ಆ ಕಾನೂನನ್ನು ಏನು ವ್ಯತ್ಯಸ್ತಗೊಳಿಸಿ ಅವಳಿಗೆ ತಿಳಿಸಿದಂತಹ ರೀತಿ, ಅದರಿಂದಾಗಿ ಅವಳು ತಪ್ಪಾಗಿದ್ದಾಳೆ. ಮಕ್ಕಳ ಒಂದು ಸಲ ಯೋಚನೆ ಮಾಡಿ, ನಿಮ್ಮ ಒಳಗೆ ಯೋಚನೆ ಮಾಡಿ. ನಿಮ್ಮ ಒಳಗೆ ಒಬ್ಬಳು ಹಸೀನ ಇದ್ದಾಳೆ, ನಮ್ಮ ಮನಸ್ಸಿನ ಒಳಗೆ ಒಬ್ಬಳು ಮೀನಾ ಇದ್ದಾಳೆ, ನಮ್ಮ ಮನಸ್ಸಿನ ಒಳಗೆ ಒಬ್ಬ ಶರೀಫ್ ಇದ್ದಾನೆ, ನಮ್ಮ ಮನಸ್ಸಿನ ಒಳಗೆ ಒಬ್ಬ ಪ್ರವಾದಿ ಇದ್ದಾನೆ. ಖಂಡಿತ ಎಲ್ಲರ ಮನಸ್ಸಿನಲ್ಲಿ ಎಲ್ಲ ವೈರುಧ್ಯಗಳು ಉಂಟು. ಆದ್ರೆ ಎಲ್ಲಿ ಅದನ್ನು ಪ್ರಕಟಪಡಿಸ್ತಾರೆ ನೋಡಿ, ಅಲ್ಲಿ ತಪ್ಪಾದದ್ದು. ಲೇಖಕಿ ಕೊಟ್ಟ ವಿಮರ್ಶೆ ನಾನು ಮೊದಲು ಹೇಳ್ತೇನೆ, ಮತ್ತೆ ಇಲ್ಲಿರುವ ಕಥೆಗಳ ಬಗ್ಗೆ ನನ್ನ ಅನಿಸಿಕೆ ಹೇಳ್ತೇನೆ. ಯಾಕೆಂದ್ರೆ ಈ ಕೃತಿಯನ್ನು ವಿಮರ್ಶೆ ಮಾಡುವಷ್ಟು ದೊಡ್ಡ ಮಟ್ಟ ಖಂಡಿತ ನನ್ನದಲ್ಲ, ಅಂತ ಓದು ನನ್ನದಲ್ಲ. ಆದ್ರೆ ನನ್ನ ಒಂದು ಜವಾಬ್ದಾರಿ, ಒಬ್ಬ ಕನ್ನಡ ಉಪನ್ಯಾಸಕನಾಗಿ, ಒಂದು ಕನ್ನಡ ಶಿಕ್ಷಕನಾಗಿ, ಕನ್ನಡ ಸಾಹಿತ್ಯಕ್ಕೆ ಬಂದ ಪ್ರಶಸ್ತಿಯ ಕಥೆಗಳ ಬಗ್ಗೆ ಒಂದೆರಡು ಮಾತನ್ನು ನಾನಿವತ್ತು ಆಡಲೇಬೇಕಾಗಿದೆ. ಇಲ್ಲಿ ಬರುವಂತಹ ಹೆಣ್ಣು ಮಕ್ಕಳು ತಮ್ಮ ಹಕ್ಕುಗಳ ಅರಿವೇ ಇಲ್ಲದ ಸ್ಥಿತಿಯಿಂದ ಅವುಗಳಿಗಾಗಿ ಧ್ವನಿ ಎತ್ತುವ ಪಾತ್ರಗಳು. ಹಾಗಿದ್ರೆ ಈ ಕಥೆಯಲ್ಲಿ ಬಹಳಷ್ಟು ಕಥೆಗಳುಂಟು ನೋಡಿ. ಎಷ್ಟು ಇದನ್ನು ಓದಲಿಕ್ಕೆ ಉಂಟಲ್ಲ, ಸರಿಯಾಗಿ ಓದಿದ್ರೆ 1 ತಿಂಗಳಾದ್ರೂ ಬೇಕು. ಕತೆ ಖಾಲಿ ಓದು ಮಾತ್ರ ಅಲ್ಲ, ಅದನ್ನ ಅರ್ಥ ಮಾಡಿಕೊಳ್ಬೇಕು. ಆದ್ರೆ ಮಕ್ಕಳೇ, ಆ ಆಸಕ್ತಿಯಿಂದ ದಯವಿಟ್ಟು ಒಂದೊಂದು ಕಥೆ ಆದ್ರೂ ಓದಲಿಕ್ಕೆ ಸಾಧ್ಯ ಉಂಟು, ಖಂಡಿತ ಓದಲಿಕ್ಕೆ ಸಾಧ್ಯ ಉಂಟು. ನಮಗೆ ಒಂದೊಂದು ಕಥೆ ಓದಲಿಕ್ಕೆ ಸಾಧ್ಯ ಉಂಟು. ನೋಡಿ, ಈ ಹೆಣ್ಣು ಮಕ್ಕಳು ತಮ್ಮ ಹಕ್ಕುಗಳ ಅರಿವೇ ಇಲ್ಲದೆ ಅವುಗಳಿಗಾಗಿ ಧ್ವನಿ ಎತ್ತುವ ಸ್ತ್ರೀ ಪಾತ್ರಗಳು. ಯಾಕೆ ಧ್ವನಿ ಎತ್ತಿದ್ದಾರೆ ಅಂತ ಹೇಳಿದ್ರೆ, ನಿಜವಾಗಿ ಅವರ ಹಕ್ಕು ಏನಂತ ಗೊತ್ತಿಲ್ಲ, ಅವರಿಗೆ ನೋವಾಗ್ತಾ ಉಂಟು, ನಮ್ಗೆ ಇದರಲ್ಲಿ ಪರಿಹಾರ ಉಂಟಂತ ಅವರಿಗೆ ಗೊತ್ತಿಲ್ಲ. ಆದ್ರೆ ಅದರ ಬಗ್ಗೆ ಅವರು ಧ್ವನಿ ಎತ್ತುತ್ತಾ ಇದ್ದಾರೆ, ಅವರು ಮಾತಾಡ್ತಾ ಇದ್ದಾರೆ. ಇನ್ನು ಪುರುಷರ ಚಿಂತನಾ ಕ್ರಮಗಳಿಗೆ ಮುಖಾಮುಖಿಯಾಗಿ ಸ್ತ್ರೀಯರ ಚಿಂತನಾ ಕ್ರಮಗಳನ್ನು ಮುಂದಿಡುವಂತಹ ಸ್ತ್ರೀ ಪಾತ್ರಗಳು. ಹೌದು, ಆ ಮಹಿಳೆಗೆ ಕೇವಲ ಒಂದು ಪರಿಪೂರ್ಣವಾಗಬೇಕಿದ್ರೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಪುರುಷನ ಒಂದು ಸಾಥ್ ಅಥವಾ ಪುರುಷನ ಒಂದು ಜೊತೆ ಸಾಂಗತ್ಯ ಅದು ಬೇಕೇ ಬೇಕಾಗ್ತದೆ. ಈ ರೀತಿಯ ಸಾಂಗತ್ಯಗಳಲ್ಲಿ ಮುಖಾಮುಖಿಯಾಗುವಂತಹ ಪಾತ್ರಗಳು, ಪುರುಷನ ಜೊತೆಗೆ ಮುಖಾಮುಖಿಯಾಗುವ ಪಾತ್ರಗಳು. ಇನ್ನು ತಮ್ಮ
ಹೃದಯವಂತಿಕೆಯ ಮೂಲಕ, ತಮ್ಮ ಸಹಜ ಸ್ತ್ರೀ ಸ್ವಭಾವದ ಮೂಲಕ ಜೀವ ತುಂಬುವಂತಹ ಪಾತ್ರಗಳು, ಹಾಗೆ ಸೋದರಿತ್ವದ ಬಾಂಧವ್ಯದ ಬಳ್ಳಿಯನ್ನು ಹಬ್ಬಿಸುವ ಸ್ತ್ರೀ ಪಾತ್ರಗಳು. ಅಟ್ಯಾಚ್ಮೆಂಟ್ ಅಥವಾ ಒಂದು ಕೌಟುಂಬಿಕವಾದಂತಹ ಒಂದೇನು ಭಾವನಾತ್ಮಕವಾದಂತಹ ಒಂದೇನು ಸಂಗತಿಗಳಿಂದ ಆ ಪಾತ್ರಗಳು ನಮ್ಮನ್ನು ಎಬ್ಬಿಸ್ತವೆ. ಹೆಣ್ಣಿಗೆ ಆಸ್ತಿ ಹಕ್ಕು ಮತ್ತು ಪತಿ ಅವನು ಇನ್ನೊಂದು ವಿವಾಹವಾದಾಗ ತನ್ನ ಮತ್ತು ಮಕ್ಕಳ ಜೀವನ ನಿರ್ವಹಣೆಗೆ ಪತಿಯ ಆದಾಯದಲ್ಲಿ ಪಾಲು ಕೇಳುವ ಹಕ್ಕುಗಳು ಈ ಕಥೆಗಳಲ್ಲಿ ಉಂಟು. ತನ್ಗೆ ಬರಬೇಕಾದ ಆಸ್ತಿ ಬರಬೇಕು, ನಾನು ಅದಕ್ಕೆ ಸಮಾನವಾದ ಬಾಧ್ಯಸ್ಥಳು ಎನ್ನುವಂತ ನಿಲುವು ಉಳ್ಳಂತಹ ಕಥೆಗಳಿದೆ ಮಕ್ಕಳೇ. ಹಾಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮನೆಯ ಹೆಣ್ಣು ಮಗುವಿಗೂ ಪಾಲಿದೆ ಎನ್ನುವುದು ಶರೀಯತ್ನಲ್ಲಿ ಹೆಣ್ಣಿಗೆ ನೀಡಲಾಗಿರುವ ಹಕ್ಕು, ಅದು ಕಾನೂನು. ಅದರಲ್ಲಿ ಕೂಡ ಪಿತ್ರಾರ್ಜಿತವಾದ ಆಸ್ತಿ ಹೆಣ್ಣು ಮಗಳಿಗೆ ಹೋಗ್ಬೇಕಂತ ಕಾನೂನು ಹೇಳಿದೆ. ಆದರೆ ವಾಸ್ತವದಲ್ಲಿ ಇಂಥ ಸವಲತ್ತುಗಳು, ನ್ಯಾಯಿಕ ಹಕ್ಕುಗಳು ಸ್ತ್ರೀಯರ ಗೋಚರಕ್ಕೆ ಬಾರದೆ ಹೋಗಿರುವುದನ್ನು ಲೇಖಕಿ ಹೇಳ್ತಾರೆ. ಕಾನೂನು ಗ್ರಂಥಗಳು ನಮ್ಗೆ ಆ ಹಕ್ಕುಗಳನ್ನು ಕೊಟ್ಟಿದೆ, ಆದರೆ ಸ್ತ್ರೀಯರಿಗೆ ಅದು ಗೊತ್ತಿಲ್ಲ. ಲೇಖಕಿ ಹೇಳ್ತಾರೆ ಇದರಲ್ಲಿ. ಇನ್ನು ಇದನ್ನು ತಿಳಿದುಕೊಳ್ಳಲಿಕ್ಕೆ ಯತ್ನಿಸುತ್ತಾರೆ. ಆದರೂ ಹೆಂಡತಿಯ ತವರಿನವರು ಕೊಟ್ಟ ಆಸ್ತಿಯನ್ನು ಸ್ವೀಕರಿಸಿದ ವ್ಯಕ್ತಿಗೆ ತನ್ನ ತಂಗಿಯಿಂದ ಪಾಲಿನ ಪ್ರಶ್ನೆ ಎದುರಾದಾಗ ಆಕ್ರೋಶ ಹುಟ್ಟುವುದು ವರ್ತಮಾನದ ಬದುಕಿನ ಪ್ರತಿಧ್ವನಿ. ಪುರುಷ ಏನ್ ಮಾಡ್ತಾನೆ, ಅವನ ಹೆಂಡತಿಯ ಪಾಲು ಬರುವಾಗ ಅದನ್ನು ಬೇಡ ಅಂತ ಹೇಳ್ತಾನೆ, ಆದ್ರೆ ಅವನ ತಂಗಿ ಮನೆಯಲ್ಲಿ ಪಾಲು ಕೇಳ್ತಾಳೆ, ಆಗ ಅವನಿಗೆ ಏನಾಗಬೇಕು? ಇದು ಒಂದು ವಾಸ್ತವ. ಇನ್ನು ಇಲ್ಲಿ ಆಸ್ತಿ ಕೇಳುವ ಹೆಣ್ಣು ಅಳುಕಿನಿಂದ ಕೇಳುತ್ತಾಳೆ. ಯಾಕೆ? ಕೊಡ್ತೀಯಾ ಇಲ್ವಾ? ಒಂದು ಅಳುಕು, ಇದು ನನಗೆ ಬರ್ಬೇಕಾ ಬೇಡವಾ ಅಂತಿಲ್ಲ. ಆದ್ರೆ ಅದವಳ ಹಕ್ಕು, ಅದು ಅವಳಿಗೆ ಗೊತ್ತಿಲ್ಲ. ಗಂಡನು ಹೇಳಿಕೊಟ್ಟ ಮಾತನ್ನು ಕೇಳಿಕೊಂಡು ತವರು ಮನೆಗೆ ಬಂದು ಆಸ್ತಿ ಕೇಳ್ತಾಳೆ. ಅವಳ ಗಂಡ ಹೇಳ್ತಾನೆ ಕೇಳುವ ಆಸ್ತಿ ಅಂತ ಹೇಳಿ, ಆ ರೀತಿ ಹೇಳ್ತಾಳೆ. ಇನ್ನು ನಿರ್ಗತಿಗಳಾದ ಅಕ್ಕನಿಗೆ ಪಾಲು ಕೊಡಬೇಕೆಂಬ ಮಾನವೀಯತೆ ಇಲ್ಲದ ಮುತವಲ್ಲಿಗಳ ಮುಂದೆ ಇದು ಹಿನ್ನೆಲೆಗೆ ಸರಿಯುತ್ತದೆ. ಆ ಧರ್ಮವನ್ನು ಮುನ್ನಡೆಸುವವರು ಮುತವಲ್ಲಿಗಳು, ಲೀಡರ್ಸ್, ಧಾರ್ಮಿಕ ಮುಖಂಡರುಗಳು, ಅವರು ನಿಜವಾಗಿ ಅದರ ಏನು ಪಾತ್ರ ವಹಿಸಬೇಕಾಗ್ತದೆ. ಅವರು ಕೆಲವು ಸಂದರ್ಭದಲ್ಲಿ ಗೌಣ ಅಂತಾರೆ. ಅದನ್ನ ಮುಂದಿನ ಭಾಗದಲ್ಲಿ ನಾನು ಹೇಳ್ತೇನೆ ಮಕ್ಕಳೇ. ಇನ್ನು ಮುಸ್ಲಿಂ ಸಮುದಾಯದಲ್ಲಿ ಬಹುಪತ್ನಿತ್ವ ಒಪ್ಪಿತವಾದ ಸಂಗತಿ. ಧಾರ್ಮಿಕ ಗ್ರಂಥಗಳು ವಿಶಿಷ್ಟ ಸಂದರ್ಭಗಳಲ್ಲಿ ಪುರುಷರಿಗೆ ನೀಡಿದ ಈ ಸೌಲಭ್ಯದ ಜೊತೆಗೆ ಕೆಲವು ಬಾಧ್ಯತೆಗಳನ್ನು ಹೇರಿದೆ. ಬಹುಪತ್ನಿತ್ವ ಹೌದು, ಆದರೆ ಅದಕ್ಕೊಂದು ಕಾನೂನಿದೆ, ಲಿಮಿಟೇಷನ್ ಇದೆ. ಏನದು? ಆದರೆ ಸ್ಥಿತಿವಂತರು, ಧಾರ್ಮಿಕ ಮುಖಂಡರು ಮತ್ತು ಒಟ್ಟು ಪುರುಷ ವರ್ಗವೇ ಹಕ್ಕುಗಳನ್ನು ಮಾತ್ರ ಪ್ರಚುರಪಡಿಸಿ ಬಳಸಿಕೊಂಡು ಬಾಧ್ಯತೆಗಳನ್ನು ಜನರ ಗಮನಕ್ಕೆ ತರುವುದಿಲ್ಲ ಎಂಬ ಧಾರ್ಮಿಕ ಲಿಂಗ ರಾಜಕಾರಣದ ಕಡೆಗೆ ಈ ಕರಿನಾಗರಗಳು ಎನ್ನುವ ಕಥೆ ಬೆಳಕು ಚೆಲ್ಲುತ್ತದೆ. ಹಕ್ಕು ಹೌದು, ಸವಲತ್ತುಗಳು ಹೌದು, ಆದ್ರೆ ಅದನ್ನು ಅವರು ಪಾಲಿಸುವುದಿಲ್ಲ. ಅದನ್ನು ಕರಿನಾಗರಗಳು ಎನ್ನುವ ಕಥೆ ಹೇಳ್ತದೆ. ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಿದ ಯಾವ ಕೊರತೆಗಳು ಇಲ್ಲದ ತನ್ನನ್ನು ತೊರೆದು ಗಂಡ ಇನ್ನೊಂದು ವಿವಾಹವಾದುದು ಅಮೀನಾಳ ಅರಿವಿಗೆ ಬರುವುದು ಜುಲೇಖಾಳಿಂದ. ಈ ಜುಲೇಖಾ ಎನ್ನುವಂತವಳು ಕರಿನಾಗರ ಕಥೆಯಲ್ಲಿ ಬರುವ ಒಂದು ಪಾತ್ರ. ಅವಳದೊಂದು ಪ್ರಭುತ್ವದ ವ್ಯಕ್ತಿತ್ವ. ಆಕೆ ಓದಿದ ಹುಡುಗಿ. ಅಮೀನಾಳಿಗೆ ನೋವಾದಾಗ ಅವಳು ಜುಲೇಖಳ ಸಂಪರ್ಕಕ್ಕೆ ಬರ್ತಾಳೆ ಕರಿನಾಗರಗಳು ಎನ್ನುವ ಕಥೆಯಲ್ಲಿ. ಆ ಕರಿನಾಗರಗಳು ಎನ್ನುವ ಕಥೆ ಮಕ್ಕಳೇ ಒಂದು ಹೆಣ್ಣನ್ನು ಶೋಷಿಸ್ತದೆ. ಹೇಗೆ ಶೋಷಿಸ್ತದೆ ಅಂದ್ರೆ ಹೇಳ್ತದೆ ಅಂತ ಹೇಳಿದ್ರೆ, ಅವಳಿಗೆ ಗಂಡು ಮಗು ಆಗುವುದಿಲ್ಲ, ಪುತ್ರ ವ್ಯಾಮೋಹ. ಆ ಪುತ್ರ ವ್ಯಾಮೋಹ ನಿರಂತರವಾಗಿ 3 ಮಂದಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಅಮೀನಳಿಗೆ. ಇನ್ನೊಂದು ಗರ್ಭಿಣಿ ಆಗ್ತಾಳೆ. ಆ ಗರ್ಭಿಣಿಯಾಗಿ ಕೂಡ ಮಗು ಯಾವುದಂತ ನೋಡ್ಲಿಕ್ಕೆ ಇಲ್ಲ ಕಾನೂನು ಪ್ರಕಾರ, ಆದ್ರೆ ಅವನಿಗೆ ಗೊತ್ತಾಗ್ತದೆ. ಯಾಕೆ ಗೊತ್ತಾಗ್ತದೆ? ಅದು ಹೆಣ್ಣು ಮಗು ಅಂತೇಳಿ. ಆ ಇನ್ನೊಂದು ಕೂಡ ಹೆಣ್ಣು ಮಗುವೆ ಹುಟ್ಟುತ್ತದೆ ಅಂತ ಆದಾಗ ಯಾಕು ಆಮೀನಳನ್ನು ಶೋಷಣೆ ಮಾಡುವಂತ ರೀತಿ ಮಕ್ಕಳೇ. ಆ ಓದಿ ಆ ಕಥೆಯಲ್ಲಿ ನಾನು ಅದನ್ನು ಹೇಳುದು ಬೇರೆ, ಓದುದು ಬೇರೆ. ಒಂದು ಮೃಗವನ್ನು ನೋಡಿದ ಹಾಗೆ ಸಸಾರ ಮಾಡ್ತಾನೆ, ಸಸಾರ ಮಾಡ್ತಾರೆ ಕೂಡ. ನಾವಿವತ್ತು ಬಹಳ ನಾಜೂಕಾಗಿ ನಾವು ಹೇಳ್ತೇವೆ ಸಮಾಜ ಸಮಾಜ ಸಭ್ಯತೆ ಇಲ್ಲ ಇಲ್ಲ. ಒಂದು ಕೋಣೆಗೆ ಬಾಗಿಲು ಹಾಕಿದ ಮೇಲೆ ಆ ಕೋಣೆಯಲ್ಲಿ ಏನ್ ನಡೀತದೆ, ಸಂಸಾರದ ಮೇಲೆ ಆ ಸಂಸಾರದ ಒಳಗೆ ಏನ್ ನಡೀತದೆ ಎನ್ನುವುದು ಆ ಪತಿ ಪತ್ನಿಗೆ ಬಿಟ್ರೆ ಉಳಿದವರಿಗೆ ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೋ ಒಬ್ಬರಿಬ್ಬರು ಹೊರಗೆ ಬಂದು ಹೇಳ್ತಾರೆ ಬಿಟ್ರೆ ಉಳಿದವರು ಯಾರು ಕೂಡ ಹೇಳಲಿಕ್ಕೆ ಹೋಗುದಿಲ್ಲ. ಅವರ ಒಳಗೇ ಕೂತ್ಕೊಂಡು ಅನುಭವಿಸ್ತಾರೆ. ಆದ್ರೆ ಒಂದು ಈ ಜುಲೇಖಳಂತ ಕೆಲವೊಂದು ಬೆಳಕಿಂಡಿಗಳು ಸಮಾಜದಲ್ಲಿ ಉಂಟು. ಯಾವುದೋ ಒಂದು ಕಾರಣಕ್ಕಾಗಿ ಜುಲೇಖಳ ಸಂಪರ್ಕಕ್ಕೆ ಬರ್ತಾಳೆ. ಅವಳು ಸ್ವಲ್ಪ ಓದಿದವಳು. ನಿಮ್ಗೆ ಈ ರೀತಿ ಶೋಷಣೆ ಆಗ್ತಾ ಉಂಟ? ಗಂಡು ಮಗು ಇಲ್ಲ ಎನ್ನುವ ಕಾರಣಕ್ಕಾಗಿ ನಿನ್ನ ಗಂಡ ನಿನ್ನನ್ನು ತೊರೆದು ಬೇರೆ ಮದುವೆ ಆಗ್ತಾ ಇದ್ದಾನ? ಹಾಗಿದ್ರೆ ನೀನು ಆ ಧಾರ್ಮಿಕ ಮುಖಂಡರಿಗೆ ಒಂದು ಅರ್ಜಿ ಕೊಡು ಅಂತ ಹೇಳ್ತಾಳೆ. ಅವನಿಗೊಂದು ಅರ್ಜಿ ಕೊಡು, ಅವನು ನೋಡಿಕೊಳ್ಬೇಕು. ಅವನಿಗೆ ಬೇರೆ ಮದುವೆ ಆಗ್ತಿದ್ದಾನಿಲ್ಲ, ಮದುವೆ ಆಗ್ಲಿ, ಆದ್ರೆ ನಿನ್ನನ್ನು ಕೂಡ
ಅದೇ ರೀತಿಯಿಂದ ಅವನು ನೋಡಿಕೊಳ್ಬೇಕು. ಅವಳಿಗೆ ಏನ್ ತರ್ತಾನ ಅದನ್ನೇ ನಿಮ್ಗೆ ತರಬೇಕು. ಒಂದು ಜೊತೆ ರಾತ್ರಿ ನಿನ್ನ ಜೊತೆಗಿದ್ರೆ ಇನ್ನೊಂದು ಜೊತೆ ಅವಳ ಮನೆಯಲ್ಲಿ ಇರ್ಬೇಕು. ಆ ಮನೆಗೆ ಏನ್ ತರಬೇಕು, ನಿಮ್ಗೆ ಹಣ ಕೊಡ್ಬೇಕು. ಇದೆಲ್ಲ ನಿಯಮಗಳುಂಟು. ಮದುವೆ ಆಗಿ ನೀನು ಇದನ್ನು ಕೇಳು, ನೀನು ಇದನ್ನು ಆ ಸಮಿತಿಯ ಮುಂದೆ ಇಡು, ನರಚಿಕೊಡು ಅಂತೇಳಿ. ಆದ್ರೆ ಅಮೀನಳಿಗೆ ಒಂದು ಅರ್ಜಿ ತಕೊಳ್ಳುವುದಿಲ್ಲ. ಬರೀತಾಳೆ, ಜುಲೇಖ ಬರೆದು ಕೊಡ್ತಾಳೆ, ಆದ್ರೆ ಅದನ್ನು ತಕೊಳ್ಳುವುದಿಲ್ಲ. ಧಾರ್ಮಿಕ ಮುಖಂಡ ತಕೊಳ್ಳುವುದಿಲ್ಲ. ಅಲ್ಲಿ ಇನ್ನೊಂದು ಕಾರಣ ಇತ್ತು. ಅಮೀನಳ ಒಂದು ಮಗುವಿಗೆ ಗುಣ ಆಗದಂತಹ ವ್ಯಾಧಿ, ಅವರಿಗೆ ಕೆಲಸ ಇಲ್ಲ, ಅವಳಿಗೆ ಬೇರೆ ದಟ್ಟ ದಾರಿದ್ರ್ಯ, ಅಷ್ಟು ಬಡತನ. ಗಂಡ ರಿಕ್ಷಾ ಡ್ರೈವರ್. ಆ ರಿಕ್ಷಾ ಡ್ರೈವರ್ಗೆ ಆಸೆ ಏನಂದ್ರೆ ನನ್ಗೆ ಇನ್ನೊಬ್ಬ ರಿಕ್ಷಾ ಬಿಡುವ ಮಗ ಹುಟ್ಟಬೇಕಂತ. ಅದಕ್ಕಾಗಿ ಆಮೀನಳು ಈ ರೀತಿ ಶೋಷಣೆ ಮಾಡ್ತಾಳೆ. ಆದ್ರೆ ಆ ಮುಖಂಡರು ಅವಳನ್ನು ಪುರಸ್ಕರಿಸುವುದಿಲ್ಲ, ಅವಳಿಗೆ ಯಾವುದೇ ಆಧಾರ ಕೊಡುವುದಿಲ್ಲ. ಸರಿಯಪ್ಪ, ಇದನ್ನೆಲ್ಲ ಸಮಾಜ ನೋಡ್ತಾ ಇರ್ತದೆ. ಸಮಾಜ ನೋಡಿ 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 ಒಂದು ದಿವಸ ಏನು ಮಾಡ್ತಾನೆ ಗೊತ್ತಾ? ಇವಳು ಮಸೀದಿಯ ಹೊರಗೆ ಕೂತಿರ್ತಾಳೆ, ಇವಳ ಮೇಲೆ ಆಕ್ರಮಣ ನಡೀತದೆ. ಗಂಡ ಯಾಕೊಬ್ಬ ಆಕ್ರಮಣ ಮಾಡ್ತಾನೆ. ಆ ಆಕ್ರಮಣ ಮಾಡಬೇಕಿದ್ರೆ ಏನಾಗ್ತದೆ ಅಂದ್ರೆ, ಅವಳ ಅಸ್ವಸ್ಥ ಮಗುವನ್ನು ಅವಳ ಹೊಟ್ಟೆಗೆ ಅವಚಿಕೊಂಡು ಕೂತಿರ್ತಾಳೆ. ಇವನು ಕೊಟ್ಟ ಏಟೆಲ್ಲ ಕೂಡ ಅಸ್ವಸ್ಥ ಮಗುವಿಗೆ ಬೀಳ್ತದೆ. ನಿಜವಾಗಿ ಅಮೀನ ಪ್ರಯತ್ನ ಮಾಡಿದ್ದು ಅವಳಿಗೆ ಗಂಡ ಬೇಕಂತಲ್ಲ, ಅಂತಹ ಅವಳ ಮನಸ್ಥಿತಿ ಕರಗಿ ಹೋಗಿದೆ. ಇಷ್ಟು ಪೆಟ್ಟಿದ್ದು ನಿಮಗಿನ್ನು ಗಂಡ ಯಾಕೆ ಹೋಗಿ, ಆದ್ರೆ ಅವಳ ಮಗುವಿನ ಆರೋಗ್ಯಕ್ಕೆ, ಆ ಮಗುವಿನ ಶಸ್ತ್ರಚಿಕಿತ್ಸೆಗೆ ಅವಳಿಗೆ ಹಣ ಬೇಕಾಗಿತ್ತು. ಅದಕ್ಕಾಗಿ ಅವಳಿಗೆ ಅದನ್ನು ಹೊಂದಿಸ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಅದಕ್ಕಾಗಿ ಅವಳು ಏನ್ ಮಾಡ್ತಾಳೆ ಅಂದ್ರೆ, ಒಂದು ಗಂಡ ಅವನು ಬೇರೆ ಮದುವೆ ಆಗಿ ತೊಂದರೆ ಇಲ್ಲ, ಆದ್ರೆ ನನಗೆ ಬರ್ಬೇಕಾದಂತಹ ಅದೇನು ಉಂಟು ಬಿಡುಗಡೆಯ ಹಣ, ಅದನ್ನು ಕೊಟ್ರೆ ನನ್ನ ಮಗುವನ್ನು ನಾನು ಸಾಕ್ತೇನೆ. ಮಕ್ಕಳಿಗೆ ಗಮನಿಸಬೇಕು, ಜವಾಬ್ದಾರಿ ಎನ್ನುವುದರಲ್ಲಿ ಗಂಡಿಗಿಂತ ಹೆಣ್ಣು ಚೆನ್ನಾಗಿ ನಿರ್ವಹಿಸಿದ್ದಾಳೆ. ಇದು ಕಥೆ ಇರಬಹುದು. ಒಂದು ತರ ವಾಸ್ತವಕ್ಕೆ ತಂದಾಗ ಗಂಡು ಜವಾಬ್ದಾರಿ ವಹಿಸಬೇಕಿತ್ತು, ಹುಟ್ಟಿಗೆ ಕಾರಣ ಆದವ. ಆದ್ರೆ ಎಷ್ಟು ಮಟ್ಟಕ್ಕೆ ತಿರಸ್ಕಾರ ಸಾಧ್ಯ ಉಂಟು ನೋಡಿ, ಅಷ್ಟು ಮಟ್ಟದ ತಿರಸ್ಕಾರ ಮಾಡಿ ಕೊನೆಗೆ ಕೊಂದೇ ಬಿಡ್ತಾನೆ ಮಗುವನ್ನು. ಅವತ್ತು ಮಾತ್ರ ಅವಳ ರೋಷದ ಕಟ್ಟೆ ಒಡೆದು ಹೋಗ್ತದೆ. ಬಗ್ಗಬಹುದು, ನೆಲದವರೆಗೆ ಬಗ್ಗಬಹುದು, ಅದ್ರ ಕೆಳಗೆ ಯಾರಿಗೆ ಬಗ್ಲಿಕ್ಕೆ ಸಾಧ್ಯ? ಯಾರಿಗೆ ಬಗ್ಲಿಕ್ಕೆ ಸಾಧ್ಯ? ಇಲ್ಲಿ ಬಾನು ಮುಷ್ತಾಕ್ ಕೊಡುವಂತ ಸಂದೇಶ ಏನಂತ ಹೇಳಿದ್ರೆ, ಪ್ರತಿಭಟಿಸಿ, ಸಾಮುದಾಯಿಕ ಪ್ರತಿಭಟನೆ ಮಾಡಿ. ಅವರು ಹೇಳುವುದಿಲ್ಲ ಅಲ್ಲಿ, ಆದರೆ ಆ ಸುತ್ತ ನೋಡಿದ ಸಮಾಜ ಬೇರೆ ಬೇರೆ ರೀತಿಯಿಂದ ಅದಕ್ಕೆ ಪ್ರತಿಭಟನೆ ಕೊಡ್ತದೆ. ಯಾವ ಪ್ರತಿಭಟನೆ ಕೊಡ್ತದೆ? ಆ ಮಗು ಸತ್ತು ಹೋಗ್ತದೆ. ಸತ್ತು ಹೋದ ಮಗುವನ್ನು ಇವರು ತರಲಿಕ್ಕೆ ಬಿಡುವುದಿಲ್ಲ. ಜೀವಕ್ಕಾಗಿ ತಾಯಿ ಪ್ರಯತ್ನ ಪಟ್ಟರು, ಆದ್ರೆ ತಂದೆ ಕೊಂದು ಬಿಟ್ಟ ಆ ಮಗುವನ್ನು. ಯಾವ ಆಧಾರಗಳಿದ್ರೂ ಕೂಡ ಉಂಟಲ್ಲ, ಅದು ಜೀವಕ್ಕೆ, ದೇಹಕ್ಕೆ ಅಲ್ಲ, ಅದು ಬದುಕಿಗೆ, ಸಾವಿಗಲ್ಲ. ಯಾವುದು ಗೊತ್ತಾಗುದಿಲ್ಲ ಆ ಮಗುವಿಗೆ. ಅದನ್ನ ಜೀವನವನ್ನು ನೋಡ್ಲಿಕ್ಕಿಲ್ಲ. ನಾನು ಇಷ್ಟೊಂದು ನೋವು ಸಹಿಸಿದೆ, ಇಷ್ಟೆಲ್ಲ ಅವಮಾನ ಪಡೆದೆ, ಯಾಕೆ? ಈ ಮಗುವಿಗೋಸ್ಕರ. ಮುನ್ನಿ ಆ ಮಗುವಿನ ಹೆಸರು. ಆ ಮಗುವು ಇತ್ತು, ಇನ್ನು ನನಗೆ ಇವರ ಯಾವ ಸಂಬಂಧ? ಹೋಗಿ ಮಗುವಿಗೆ ಹುಟ್ಟಿಗೆ ಕಾರಣ ಆದನ್ನೆಲ್ಲ ನೋಡ್ಲಿ ಅಂತ ಅದನ್ನ ಅಲ್ಲೇ ಬಿಟ್ಟು, ಅಮೀನ ಮಾತ್ರ ಅಲ್ಲ, ಇಡೀ ಸಮುದಾಯದ ಸ್ತ್ರೀಯರು ಹೊರಗೆ ಬರ್ತಾರೆ. ಮಕ್ಕಳೇ, ಇದು ಪ್ರತಿಭಟನೆ. ಎಲ್ಲಿ ಒಂದು ಪರದೆಯ ಒಳಗೆ, ಎಲ್ಲಿ ಒಂದು ಬಂಧನದೊಳಗೆ ಇರ್ತಾರೋ ಅವರೆಲ್ಲರ ಮಕ್ಕಳು ಹೊರಗೆ ಬರ್ತಾರೆ. ಹೊರಗೆ ಬರುವುದು ಮಾತ್ರ ಅಲ್ಲ, ಆ ಮುಖಂಡನಿಗೆ 10 ಮಕ್ಕಳಾಗಿರ್ತದೆ. ಅವನ ಹೆಂಡತಿ ಮತ್ತೊಮ್ಮೆ ಬಸುರಿಯಾಗಿರ್ತಾಳೆ. ಯಾವ ಕಾರಣಕ್ಕೂ ಕೂಡ ಅವಳನ್ನು ವೈದ್ಯರ ಹತ್ತಿರ ಕರ್ಕೊಂಡು ಹೋಗುವುದಾಗಿ ಅದಕ್ಕೆಲ್ಲ ಅವಕಾಶ ಕೊಟ್ಟಿರುವುದಿಲ್ಲ. ಕಥೆಯ ಕೊನೆಗೆ ಬರುವಂತಹ ಪಾತ್ರಗಳು ಏನ್ ಮಾಡ್ತಾರೆ ಗೊತ್ತಾ? ಆ ಮುಖಂಡ ಬರುವಾಗ ಅವರ ಸಂಪ್ರದಾಯವನ್ನೆಲ್ಲ ಬಿಟ್ಟು ಅವನ ಎದುರು ನಡ್ಕೊಂಡು ಹೋಗ್ತಾರೆ. ಮಾತಾಡಿ ಹೆದರಿದವರೆಲ್ಲ ಮಾತಾಡ್ತಾರೆ ಇದರಲ್ಲಿ. ನಾನು ಯಾವುದೇ ಕ್ರಿಯೇಟ್ ಮಾಡಿ ಹೇಳುವುದಲ್ಲ ಮಕ್ಕಳಿಗೆ, ಈ ಕೃತಿಯಲ್ಲಿ ಇರುವ ಸಂವೇದನೆಯನ್ನು ಹೇಳ್ತಾ ಇದ್ದೇನೆ. ನಾಟಕೀಯ ಅಂಶಗಳು ಇರಬಹುದು, ಭಾವನಾತ್ಮಕ ಅಂಶಗಳು ಇರಬಹುದು, ಆದರೆ ವಿಮರ್ಶೆ ಅಂತ ಹೇಳುವಾಗ ಅದನ್ನು ನಾನು ಇದ್ದ ರೀತಿ ನಾನು ಹೇಳ್ಬೇಕಾಗ್ತದೆ. ಅದು ವಾಸ್ತವ. ವಿಮರ್ಶೆ ಬಹಳ ಏನು ಕಹಿಯಂತೆ, ಉರಿಯಂತೆ, ಆದರೆ ಅದು ನನ್ನ ಉದ್ದೇಶ ಅಲ್ಲ, ಪ್ರಸ್ತುತಪಡಿಸುವುದಷ್ಟೇ ನನ್ನ ಉದ್ದೇಶ. ಆ ಎಲ್ಲ ಸಮುದಾಯದ ಸ್ತ್ರೀಯರು ಮಕ್ಕಳೇ ಏನ್ ಮಾಡ್ತಾರೆ ಅಂದ್ರೆ, ಅವನ ಎದುರಲ್ಲಿಯೇ ಸಂಪ್ರದಾಯವನ್ನು ಮೀರ್ತಾರೆ. ಮಕ್ಕಳು, ಇದು ಪ್ರತಿಭಟನೆ, ಇದು ಸಾಧನೆ. ಒಬ್ಬರಿಗೆ ಕಷ್ಟ ಆಗಬಹುದು, ಆದ್ರೆ ಅವರು ಒಂದು ದಾರಿ ಮಾಡಿಕೊಟ್ರೆ ಇನ್ನುಳಿದವರ ಆ ದಾರಿಯಲ್ಲಿ ಹೋಗ್ತಾರೆ ಅಂತ ಲೇಖಕ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕರಿನಾಗರಗಳು ಯಾರಂದ್ರೆ ಮಕ್ಕಳೇ, ವ್ಯವಸ್ಥೆ, ಸಂಪ್ರದಾಯ, ಸತ್ಯವನ್ನು ಮುಚ್ಚಿಟ್ಟದ್ದು. ಧರ್ಮ ಒಳ್ಳೆಯದು, ಆದ್ರೆ ಸತ್ಯಗಳನ್ನು ಮುಚ್ಚಿಟ್ಟು ನಾವು ಯಾವತ್ತೂ ಮಾತಾಡಬಾರದು ಎನ್ನುವ ಸಂದೇಶ ಕೊಡ್ತಾರೆ. ಹಾಗಾಗಿ ಒಂದು ಒಳ್ಳೆಯ ರೀತಿಯ ಪ್ರತಿಭಟನೆಯನ್ನು ಈ ಕೃತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಉಂಟು. ಹಾಗೆ ಹಸೀನ ಮತ್ತು ಇತರ ಕಥೆಗಳು ಈ ಕೃತಿಯಲ್ಲಿ ಬರುವ ಇನ್ನೊಂದು ಪಾತ್ರ ಮಕ್ಕಳೇ, ದೇವರು ಮತ್ತು ಅಪಘಾತ. ಹಸಿವಿನ ತೀವ್ರತೆ ಕನ್ನಡ ಸಾಹಿತ್ಯಕ್ಕೇನು ಹೊಸದಲ್ಲಪ್ಪ. ಕಾಮದ ಒಂದು ಬರ ಕನ್ನಡ ಸಾಹಿತ್ಯಕ್ಕೆ ಹೊಸದಲ್ಲ. ದಬ್ಬಾಳಿಕೆಯ, ಶೋಷಣೆಯ ವಸ್ತು
ಕನ್ನಡ ಸಾಹಿತ್ಯಕ್ಕೆ ಹೊಸದಲ್ಲ. ಆದರೆ ಮಲಯಾಳ ಭಾಷಿಕರಲ್ಲಿ ಬಹಳಷ್ಟು ಸಾಹಿತ್ಯ ಬಂದಿದೆ. ಉರ್ದುವನ್ನು ಮನೆ ಭಾಷೆಯಾಗಿ ಮಾತಾಡುವವರು ಬರವಣಿಗೆ ಮಾಡುವುದು ಬಹಳ ಕಡಿಮೆ ಅಂತ ಲೇಖಕ ಹೇಳ್ತಾರೆ. ಇಲ್ಲಿ ಬರುವಂತ ಒಂದು ಪಾತ್ರ ನಮ್ಗೆ ಕೂಡ ಹೊಸದು, ಯಾಕಂದ್ರೆ ನಾವು ಅದನ್ನು ಓದಿರುವುದಿಲ್ಲ. ಆಯಾಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಮಕ್ಕಳೇ ಬದುಕು ಸರಿ ಕೇಳಿ, ಬದುಕಿಗೆ ಎಷ್ಟು ಸಂಪ್ರದಾಯ ಉಂಟ, ಸಾವಿಗಷ್ಟೇ ಸಂಪ್ರದಾಯ ಉಂಟು. ಬದುಕು ಎಷ್ಟು ಪ್ರಾಮುಖ್ಯವೋ ಸಾವು ಕೂಡ ಅಷ್ಟೇ ಪ್ರಾಮುಖ್ಯ. ಇಲ್ಲಿ ದೇವರು ಮತ್ತು ಅಪಘಾತ ಎನ್ನುವ ಕಥೆಯಲ್ಲಿ ಮರಿಯಂ ಎನ್ನುವಂತಹ ಒಬ್ಬ ಮಹಿಳೆ, ದಟ್ಟ ದಾರಿದ್ರ್ಯದಲ್ಲಿದ್ದ ಮಹಿಳೆ ಮಕ್ಕಳೇ, ಕಡು ಬಡತನ, ಅನ್ನ ಇಲ್ಲ, 4 ಮಕ್ಕಳು ಅವಳಿಗೆ ಕೂಡ. ಕಥೆಯಲ್ಲಿ ವಾಸ್ತವವನ್ನೇ ಲೇಖಕ ಕೊಡ್ತಾರೆ. ಎಲ್ಲಿ ಕೂಡ ನಮ್ಗೆ ಆ ಕಥೆಗಳನ್ನು ಓದುವಾಗ ಇದೊಂದು ಭ್ರಮೆ ಅಂತ ಅನಿಸುದಿಲ್ಲ. ಯಾಕೆ ವಾಸ್ತವವನ್ನೇ ಅವರು ಹೇಳ್ತಾ ಹೋದ್ರು. ಪ್ರತಿ ಕಥೆ ಬರುವ ನಾಯಕಿಯರಿಗೆ ಮಕ್ಕಳೇ 4-5 ಮಕ್ಕಳು, ಪ್ರತಿ ಕಥೆಯಲ್ಲಿ ಬರುವ ನಾಯಕಿಯರಿಗೆ ಸಾಲು ನಾಯಕರು ಬರ್ತಾರೆ, ಎಲ್ಲ 4-5 ಮಕ್ಕಳು. ಈ 4-5 ಮಕ್ಕಳು ಅವರ ಏನು ನಿರ್ವಹಣೆ, ಕೌಟುಂಬಿಕ ನಿರ್ವಹಣೆ ಈ ಮಹಿಳೆಗೆ ಬಹಳ ಕಷ್ಟ ಆಗ್ತದೆ. ಅವಳಿಗೆ ಶವವನ್ನು ಮೀಸುವಂತಹ ಕೆಲಸ. ಆ ಸಮುದಾಯದಲ್ಲಿ ಶವವನ್ನು ಮೀಸುವುದನ್ನು ಎಲ್ಲರೂ ಮೀಸಿದ ಹಾಗೆ ಅಲ್ಲ, ಅದಕ್ಕೆ ಅದರದೇ ಆದ ವಿಧಿ ವಿಧಾನಗಳುಂಟು. ನೋಡಿ, ಬದುಕಿಗೆ ಎಷ್ಟು ಆಸೆ ಪಡ್ತೇವ ನಾವು, ಬದುಕಬೇಕು ಅಂತ ಆಸೆ ಪಡ್ತೇವೆ. ಆದ್ರೆ ಮರಿಯಂ ಯಾರಾದ್ರೂ ಸಾಯಿ ಅಂತ ಆಸೆ ಪಡ್ತಾಳೆ. ಯಾಕೆಂದ್ರೆ ಯಾರಾದ್ರೂ ಸತ್ತರೆ ಮಾತ್ರ ಅವಳ ಮನೆಯ ತುತ್ತಿನ ಚೀಲ ತುಂಬುತ್ತದೆ, ಅವಳ ಮಕ್ಕಳ ಹಸಿವಿನ ಚೀಲ ತುಂಬುತ್ತದೆ. ಹಾಗಾಗಿ ಯಾರಾದ್ರೂ ಸತ್ರು ಅಂತ ಹೇಳುವಾಗ ಅವಳ ಬಾಯಲ್ಲಿ ದೇವರ ಹೆಸರು ಬರುವುದಿಲ್ಲ, ಅವಳ ಬಾಯಲ್ಲಿ ಕೃತಜ್ಞತೆ ಬರ್ತದೆ. ಇದು ಏನು ಗೊತ್ತಾ, ಹಸಿವಿನ ತೀವ್ರತೆ. ಮೊದಲು ಹೊಟ್ಟೆ ತುಂಬಬೇಕು, ಮತ್ತೆ ವೇದ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದು. ಹಸಿದ ಹೊಟ್ಟೆಗೆ ಯಾವ ವೇದಾಂತವೂ ಏನು ನೆಮ್ಮದಿ ಕೊಡುವುದಿಲ್ಲ. ಮೊದಲು ಹಸಿವನ್ನು ತುಂಬಿಸಿಕೊಳ್ಬೇಕು. ಹಾಗಂತ ಕಂಡದನ್ನು ತಿನ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ತಿನ್ನಬಾರದು ಕೂಡ, ಅದನ್ನೆಲ್ಲ ಬಿಟ್ಕೊಳ್ಬೇಕು. ಇಲ್ಲಿ ಅವಳ ಹಸಿವಿಗೆ ಆ ಸಾವು ಮಕ್ಕಳೇ ಒಂದು ಶಕ್ತಿ ಆಗ್ತದೆ. ಬರ್ತಾಳೆ, ಯಾವುದೋ ಶವ ಸಂಸ್ಕಾರ ಮಾಡಿರ್ತಾಳೆ. ಆ ನಂತರ ಬೇರೆಯವರು ಆ ಶವವನ್ನು ಮುಟ್ಲಿಕ್ಕೆ ಹೆಂಗಸರೇ ಅದನ್ನು ಮಾಡುವಂತ ಒಂದು ಕ್ರಿಯೆಗಳುಂಟು. ಆ ಕ್ರಿಯೆ ಸವಿಸ್ತಾರವಾಗಿ ಹೇಳ್ತಾರೆ, ಆಸಕ್ತಿ ಇದ್ದವರು ಓದ್ಬಹುದು ಮಕ್ಕಳೇ, ಅದನ್ನು ಓದಿ. ಇಲ್ಲಿ ಮುಖ್ಯವಾಗಿ ಕಾಣುವಂಥದ್ದು, ಸರಿ ಶವ ಸಂಸ್ಕಾರ ಆಯಿತು, ಎಲ್ಲ ಆಯಿತು, ಆದ್ರೆ ಅವಳ ಹೊಟ್ಟೆಯಲ್ಲಿ ಅನ್ನ ಇಲ್ಲ. ಅವಳು ಕೆಲಸ ಮಾಡಿದ, ಅವಳ ಹೊಟ್ಟೆಗೆ ಅನ್ನ ಇಲ್ಲ. ಅಲ್ಲಿ ಬರುವಂತ ಪಾತ್ರಗಳು ಕೆಲವು ಇವಳನ್ನು ಗಮನಿಸ್ತದೆ. ಅವತ್ತು ಸತ್ತದ್ದು ಒಬ್ಬರಲ್ಲ, ಆ ಮನೆಯಲ್ಲಿ 3 ಜನ ಸಾಯ್ತಾರೆ. 3 ಹುಡುಗಿಯರು ಸಾಯ್ತಾರೆ. ಆ ಮನೆಯಲ್ಲಿ ಒಂದು ಅಪಘಾತ ಆಗ್ತದೆ. ಆ ಅಪಘಾತದಲ್ಲಿ 3 ಜನ ಸಾಯ್ತಾರೆ. ತಾಯಿ ಮತ್ತು 2 ಮಕ್ಕಳು ದುರ್ಮರಣಕ್ಕೀಡಾಗ್ತಾರೆ. ಅದನ್ನು ಹೇಳಿದಂತ ರೀತಿ ಪ್ರಪಂಚವನ್ನು ನೋಡದ ಒಂದು ಮಗು ಸಾಯ್ತದೆ ಅಲ್ವಾ. ಆದ್ರೆ ಈ ಪಾತ್ರಕ್ಕೆ ಉಂಟಲ್ಲ, ಸ್ಪಂದನೆ ಬಂದ್ರೂ ಕೂಡ ಅವಳು ಭಾವುಗಳಾಗುವುದಿಲ್ಲ. ಯಾಕೆಂದ್ರೆ ಒಂದು ಹಂತದವರೆಗೆ ನಮಗೆ ಕಷ್ಟ ಸಹಿಸಬಹುದು, ಮತ್ತೆ ಮನಸ್ಸು ಕಠೋರವಾಗಿ ಹೋಗ್ತದೆ. ಬದುಕಿನತ್ತ, ಕಾಯಕದತ್ತ, ಕರ್ತವ್ಯದತ್ತ ಮಾತ್ರ ಗಮನ ಕೊಡ್ತದೆ. ಕಾಯಕ ಮಾಡಿ, ಕರ್ತವ್ಯ ಮಾಡಿ, ಹೊಟ್ಟೆ ತುಂಬಿಸಿ. ಇದನ್ನೇ ನಮ್ಮ ಶಿವಶರಣರು ಹೇಳಿದ್ದು. ಇಲ್ಲಿ ಲೇಖಕಿ ಬೇರೆ ಬೇರೆ ಕಥೆಗಳ ಮೂಲಕ, ದೃಷ್ಟಾಂತದ ಮೂಲಕ ಕಾಯಕದ ಮಹತ್ವವನ್ನು ಹೇಳಿದ್ರು. ಅದೇ ಕಾಯಕದ ಮಹತ್ವವನ್ನು ದೇವರು ಮತ್ತು ಅಪಘಾತ ಎನ್ನುವ ಕಥೆಯಲ್ಲಿ ಮರಿಯಂ ಹೇಳ್ತಾಳೆ. ಅವಳ ಕಾಯಕ ಶವವನ್ನು ಏನು ಶೃಂಗಾರ ಮಾಡುವುದು, ಮೀಸುವುದು, ಅದು ಅತ್ಯಂತ ಸಣ್ಣ ಮಟ್ಟದ ಕೆಲಸ. ಆದ್ರೆ ಅದು ಅವಳಿಗೆ ಒಂದು ದೇವನ ಸೇವೆ, ಅಲ್ಲಾಹನ ಸೇವೆ. ಸರಿ, ಎಲ್ಲ ಆಯ್ತು. ಆನಂತರ ಇವಳಿಗೆ ಶವಕ್ಕೆಲ್ಲ ಬಟ್ಟೆ ಆಯ್ತು, ಶೃಂಗಾರ ಆಯ್ತು. ಇವಳಿಗೆ ಮೈ ತುಂಬ ಉದ್ದುಕೊಳ್ಳುವಷ್ಟು ಬಟ್ಟೆ ಇಲ್ಲ, ಆಯ್ತಾ. ಸ್ನಾನ ಮಾಡ್ತಾಳೆ, ಅದೇ ಬಟ್ಟೆ. ನಮ್ಗೆಲ್ಲ ಶವ ಸಂಸ್ಕಾರ ಅಂತ ಹೇಳಿದ್ರೆ ಮೈಲಿಗೆ, ಸ್ಮಶಾನ ಅಂದ್ರೆ ನಮಗೆ ಮೈಲಿಗೆ. ಆದ್ರೆ ನಾವು ವಾಸ್ತವ ಯೋಚನೆ ಮಾಡಬೇಕು, ಸಾವು ಎನ್ನುವುದು ಹೇಗೆ ಮೈಲಿಗೆ ಆಗ್ತದೆ. ಅದೊಂದು ಸತ್ಯ ಅಷ್ಟೇ. ನಾವೆಷ್ಟೋ ಆಚಾರವನ್ನು ಇಟ್ಟುಕೊಂಡಿದ್ದೇವೆ. ಲೇಖಕ ಹೇಳ್ತಾರೆ, ವೈಜ್ಞಾನಿಕ ಜ್ಞಾನ ಬೇಕು ನಮ್ಗೆ ಅಂತ ಹೇಳಿ. ಸಾವು ಖಂಡಿತ ಮೈಲಿಗೆ ಅಲ್ಲ. ಹಾಗಾಗಿ ಅಲ್ಲೇ ಸ್ನಾನ ಮಾಡ್ತಾಳೆ ಅವಳು. ಆಗ ಮನೆಯ ಯಜಮಾನಿತನವಳಿಗೆ ಅವಳ ಬಟ್ಟೆಯನ್ನು ಕೊಡ್ತಾಳೆ. ತಪ್ಪು, ನಿಮಗೆ ಬದಲು ಮಾಡಲಿಕ್ಕೆ ಶುದ್ಧವಾದ ಬಟ್ಟೆ ಇಲ್ಲ ಅಲ್ಲ ಅಂತ ಹೇಳಿ. ಆದ್ರೆ ಅದು ಅವಳಿಗೆ ದೋಷ ಆಗುವುದಿಲ್ಲ. ನೋಡಿ, ನಮ್ಗೆಲ್ಲ ಶವ ಸಂಸ್ಕಾರಕ್ಕೆ ಹೋದಾಗ ಹಾಕಿದ ಬಟ್ಟೆ ದೋಷ ಆದ್ರೆ ಅವಳು ಮನುಷ್ಯ, ಅವಳಿಗೆ ದೋಷ ಆಗ್ತಿಲ್ಲಪ್ಪ. ನೋಡಿ, ಬದುಕು ಕೊಡುವ ಸವಾಲುಗಳ ಮುಂದೆ ಯಾವ ಸಂಪ್ರದಾಯ ಆಗಲಿ, ಯಾವ ತತ್ವಗಳಾಗಲಿ ಅದು ನಿಲ್ಲುವುದಿಲ್ಲ. ನಮ್ಗೆ ಅದನ್ನು ಎದುರಿಸುವುದೇ ಬದುಕಾಗ್ತದೆ.
ನಾವೇನ್ ಮಾಡ್ತೇವೆ ಸಾಮಾನ್ಯವಾಗಿ, ಬದುಕೆನ್ನುವುದು ಹೋರಾಟಕ್ಕೆ ಅಂತ ಅಂದುಕೊಂಡಿದ್ದೇವೆ, ಬದುಕೆನ್ನುವುದು ಸ್ಪರ್ಧೆಗೆ ಅಂತ ಅಂದುಕೊಂಡಿದ್ದೇವೆ ನಾವು, ಅನುಭವಕ್ಕೆ ಅಂತ ನಾವು ಯಾರು ಅಂದುಕೊಳ್ಳಿಲ್ಲ. ನೋಡಿ, ಎಲ್ಲರೂ ಉನ್ನತ ಸ್ಥಳದಲ್ಲಿ ಇರುವುದಿಲ್ಲ, ಅಥವಾ ಎಲ್ಲರೂ ತಳಮಟ್ಟದಲ್ಲಿ ಇಲ್ಲಪ್ಪ. ಯಾಕೆ? ಇದು ಬದುಕು. ನಮ್ಮ ಬದುಕು ನಾವು ಬಾಳಿಕೊಂಡು ಹೋಗಬೇಕಷ್ಟೇ. ನಾವು ಎಲ್ಲರೂ ಅವರವರ ಸ್ಥಳಕ್ಕೆ ಒಂದು ಸ್ಟ್ಯಾಂಡರ್ಡ್ ಅಂತ ಎಲ್ಲರಿಗೂ ಕೂಡ. ಆದ್ರೆ ಇಲ್ಲಿ ಇವಳು ಉತ್ತರ ಕೊಡುವುದಿಲ್ಲ, ಯಾರು ಉತ್ತರ ಕೊಡುವುದಿಲ್ಲ. ಬದಲಾಗಿ ಆ ಬದುಕಿನಲ್ಲಿ ಏನ್ ಮಾಡ್ತಾಳೆ ಅಂದ್ರೆ ಸ್ವೀಕರಿಸ್ತಾ ಹೋಗ್ತಾಳೆ. ನಾವು ತಿಳ್ಕೊಳ್ಬೇಕಾದದ್ದು ಕೂಡ ನಮ್ಮದೆಲ್ಲ ಉತ್ತರ ಬದುಕಿಗೆ. ನಾನು ಹಾಗೆ ಅಲ್ಲ, ಹೀಗೆ ಹಾಗೆ ಇಲ್ಲ. ಇವಳು ಅನುಭವಿಸ್ತಾಳೆ. ಕೊನೆಗೆ ಇವಳಿಗೆ ಸಿಗುವ ಬಟ್ಟೆ ಯಾವುದು ಗೊತ್ತಾ? ಅವಳ ಆಕ್ಸಿಡೆಂಟ್ ಆಗುವಾಗ ಬಹಳ ಬೆಲೆ ಬಾಳುವ ಬಟ್ಟೆ. ಈ ಕಥೆಯ ತೀವ್ರತೆ ನೋಡಿ. ಆ 3 ಡೆಡ್ ಬಾಡಿಗಳಲ್ಲಿ ಬಟ್ಟೆ, ಆಕ್ಸಿಡೆಂಟ್ ಆಗುವಾಗ ಏನು ಬಟ್ಟೆ ಹಾಕಿರ್ತಾರೆ ನೋಡಿ. ಆ 3 ತುಂಬಾ ಶ್ರೀಮಂತರವರು. ಆ ಬಟ್ಟೆಯನ್ನು ಇವಳಿಗೆ ಕೊಡ್ತಾರೆ. ಇವಳು ಆ ಬಟ್ಟೆಯಲ್ಲಿ ತನ್ನ ಕನಸನ್ನು ಕಾಣ್ತಾಳೆ, ತನ್ನ ಮಕ್ಕಳ ಕನಸನ್ನು ಕಾಣ್ತಾಳೆ. ಒಂದು ಕಡೆ ಸಾವು ಸೂತಕಾದ್ರೆ, ಒಂದು ಕಡೆ ಸತ್ತವರ ವಸ್ತು ವರ್ಜೆ ಆದ್ರೆ ಮಕ್ಕಳೇ, ಅದು ಒಂದು ಬದುಕು ಹೌದು. ಲೋಕದಲ್ಲಿ ಇಂತಹ ಜೀವನ ಉಂಟು. ಅದನ್ನು ಕಥೆ ಇರ್ಬೋದು, ನಾನು ಹೇಳಿದ ರೀತಿಯಲ್ಲಿ ವ್ಯತ್ಯಾಸ ಇರ್ಬೋದು ಮಕ್ಕಳೇ. ನೀವು ಅದನ್ನು ಓದ್ತಾ ಬರುವಾಗ ಕೃತಿಯಲ್ಲಿ ನಾವು ಅಷ್ಟು ಅದರಲ್ಲಿ ಸಹಜವಾಗಿ ಇನ್ವಾಲ್ವ್ ಆಗ್ತಾ ಹೋಗ್ತೇವೆ. ಇನ್ನು ಈ ಕಥೆಗೆ ಬೂಕರ್ ಪ್ರಶಸ್ತಿ ಸಿಗಲಿಕ್ಕೆ ಕಾರಣ ಎದೆಯ ಹಣತೆ, ಲೈಟ್ ಆಫ್ ಲ್ಯಾಂಪ್. ಅದರ ಬಗ್ಗೆ ಹೇಳದಿದ್ರೆ ಗೌಣ ಆಗ್ತದೆ ಚರ್ಚೆ. ನೋಡಿ, ಲೈಟ್ ಅಂದ್ರೆ ನಾವು ಬೆಳಕು ಅಂತ ಹೇಳ್ತೇವೆ, ಜ್ಞಾನ ಅಂತ ಹೇಳ್ತೇವೆ, ಎಲ್ಲ ಹೇಳ್ತೇವೆ. ನೀವು ಒಂದು ವಿಷಯ ತಿಳ್ಕೊಳ್ಳಿ, ಬೆಳಕು ಬರಬೇಕಿದ್ರೆ ಕತ್ತಲೆ ಬೇಕು. ಇದು ವಾಸ್ತವದ ಸಂಗತಿ. ಬೆಳಕು ಬೇಕಾ? ಕತ್ತಲೆಯನ್ನು ನೀವು ನೋಡ್ಲೇಬೇಕು. ಕತ್ತಲೆಯನ್ನು ನೋಡಿದವರಿಗೆ ಬೆಳಕು ಸಹ್ಯ ಆಗುವುದಿಲ್ಲ. ನೀವು ಹೇಗೆ ಅರ್ಥ ಮಾಡಿಕೊಳ್ತೀವಿ ನನಗೆ ಗೊತ್ತಿಲ್ಲ. ಕತ್ತಲೆಯನ್ನು ನೋಡಿದವರಿಗೆ ಬೆಳಕೇನಂತ ಗೊತ್ತಾಗುವುದಿಲ್ಲ. ಈ ಕಥೆಯಲ್ಲಿ ಬರುವಂತಹ ಮೆಹರು ಎನ್ನುವಂತಹ ಒಂದು ಪಾತ್ರ, ಅವಳಿಗೂ ಕೂಡ 4 ಮಂದಿ ಮಕ್ಕಳು. ಕಷ್ಟ, ಕಡು ಕಷ್ಟ. ಗಂಡ ಇನ್ನೊಬ್ಬಳು ಹೆಣ್ಣಿನ ಜೊತೆ ಸಂಪರ್ಕ ಮಾಡ್ತಾನೆ. ಇವಳಿಗೆ ಅದನ್ನು ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಗಂಡನನ್ನು ಬಿಡ್ಬೇಕು ಅಂತ ತವರು ಮನೆಗೆ ಬರ್ತಾಳೆ. ಆ ತವರು ಮನೆಯಲ್ಲಿ ಇವಳಿಗೆ ಯಾವುದೇ ಆಶ್ರಯ ಸಿಗುವುದಿಲ್ಲ. ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವಳನ್ನು ಮತ್ತೆ ವಾಪಸ್ ಗಂಡನ ಮನೆಗೆ ಕೊಂಡೋಗಿ ಬಿಡ್ತಾರೆ. ಗಂಡನ ಮನೆಗೆ ಕೊಂಡೋಗಿ ಬಿಟ್ಟು ಅಲ್ಲಿ ಅವಳಿಗೆ ಬುದ್ಧಿ ಹೇಳ್ತಾರೆ, ನೀನು ಇದನ್ನು ಗಮನಿಸಬೇಕು, ನೀನು ಹೊಂದಿಕೊಂಡು ಹೋಗಬೇಕು ಅಂತ. ಇಲ್ಲಿ ನಾವು ಗಮನಿಸಬೇಕಾದದ್ದು, ಉಪದೇಶಗಳು ಕೇವಲ ಹೆಣ್ಣಿಗೆ ಮಾತ್ರವೇ. ಹೊಂದಿಕೊಂಡು ಹೋಗ್ಬೇಕು ಎನ್ನುವ ಉಪದೇಶ ಹೆಣ್ಣಿಗೆ ಮಾತ್ರವೇ. ಗಂಡಿಗೆ ಹೊಂದಿಕೊಂಡು ಹೋಗುವ ಉಪದೇಶ ಇಲ್ವೇ? ನಮ್ಮೆಲ್ಲರ ಮನೆಯಲ್ಲಿ ಕೂಡ ಅಮ್ಮ ಬಹಳಷ್ಟು ಸಲ ಹೇಳ್ತಾಳೆ ಹೆಣ್ಣು ಮಗಳಿಗೆ, ನೀನೊಬ್ಬಳು ಹೆಣ್ಣು ಅಂತ ಬೇರೆ ಬೇರೆ ಕಾರಣಕ್ಕೆ ನೆನಪು ಹುಟ್ಟಿಸ್ತಾಳೆ. ನೀನೊಂದು ಹೆಣ್ಣಲ್ವಾ, ಹೆಣ್ಣು ಮಗಳು ಮಾತಾಡಬೇಕಾದ ರೀತಿಯ ಪ್ರತಿಯೊಂದು ಮನೆಯಲ್ಲಿ ಕೂಡ ಅಮ್ಮ ಒಂದಲ್ಲ ಒಂದು ರೀತಿ ಹೇಳಿರ್ತಾರೆ. ಅವಳ ಬಾಧ್ಯತೆಯನ್ನೆಲ್ಲ ಅಮ್ಮ ಹೇಳಿರ್ತಾರೆ ಹೆಣ್ಣು ಮಗಳಿಗೆ. ಆದ್ರೆ ಪ್ರಶ್ನೆ, ಅಮ್ಮ ಒಂದು ಗಂಡು ಮಗ ಹೇಗೆ ಇರಬೇಕು, ಒಂದು ಹೆಣ್ಣನ್ನು ಹೇಗೆ ನಡೆಸಿಕೊಳ್ಬೇಕು ಎನ್ನುವುದನ್ನು ಬಹಳ ತಂದೆಯಾಗಲಿ ಅಣ್ಣ ಆಗಲಿ ಹುಡುಗನಿಗೆ ಹೇಳಿಕೊಡುವುದಿಲ್ಲ. ಇದು ನಾವು ಮಾಡುವ ತಪ್ಪು. ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರನ್ನು ಹೇಗೆ ನಡೆಸಿಕೊಳ್ಬೇಕು ಅಂತ ಹೇಳಬೇಕು. ಮಕ್ಕಳೇ, ಅವಳ ತೀವ್ರತೆಯಲ್ಲಿರುವ ಒಂದು ಮಾತು ನೋಡಿ, ಏನು ಮಾಡಿದ್ರು ಕೂಡ ಗಂಡ ಸರಿಯಾಗುವುದಿಲ್ಲ. ಇವಳು ಮೆಹರು ಇದ್ದಕ್ಕಿದ್ದ ಹಾಗೆ ಎಲ್ಲ ಮಕ್ಕಳನ್ನು ಬಿಟ್ಟು ಮೈಗೆ ಡೀಸೆಲ್ ಸುಟ್ಕೊಂಡು ಅವಳ ಸಾಯಿಗೆ ಹೋಗ್ತಾಳೆ. ಇನ್ನೇನು ಬೆಂಕಿ ಹಚ್ಚಿಕೊಳ್ಬೇಕು ಎನ್ನುವ ಹಂತದಲ್ಲಿ ಅವಳ ಮಗಳು ಓಡಿ ಬಂದು ಮಾತು ನೋಡಿ, ಸಾಹಿತ್ಯ ಇರುವುದೇ ಮಕ್ಕಳೇ ಮಾತಲ್ಲಿ, ಅದು ಸಣ್ಣ ಸಣ್ಣ ಮಾತಲ್ಲಿ ನೀವು ಅದನ್ನು ಯಾವ ತೀವ್ರತೆಯಲ್ಲಿ ಬಳಸಿಕೊಳ್ತೀರಿ ಅದರಲ್ಲಿ ಉಂಟು ಅದರ ತೀವ್ರತೆ. ಆ ಸಣ್ಣ ಮಗು ಬಂದು ಹೇಳ್ತದೆ, ಅಮ್ಮ ಸಾಯಲಿಕ್ಕೆ ಹೋಗಿದ್ದಾಳೆ, ಅವಳ ಸೆರೆಗಿಟ್ಕೊಂಡು ಹೇಳ್ತದೆ, ಅಮ್ಮ ಅಪ್ಪನಿಗಾಗಿ ನೀನು ಸಾಹಿತಿ, ನೀನು ನಮ್ಗಾಗಿ ಬದುಕಬಾರ್ದ ಅಂತ. ಮಕ್ಕಳೇ, ಇದು ಎದೆಯ ಬೆಳಕು, ಇದು ಹಾರ್ಟ್ ಲೈನ್. ಆ ಮಗುವಿನ ಒಂದು ಮಾತು. ಮಕ್ಕಳು ಮಾತಾಡಬೇಡಿ ಅಲ್ಲಿ. ಕೆಲವರು ಹೋಗುವವರು ದಯವಿಟ್ಟು ಹೋಗಿ, ಯಾರಿಗೆ ಅರ್ಜೆಂಟ್ ಇದ್ರೆ ದಯವಿಟ್ಟು ಹೋಗಿ ಕೂತ್ಕೊಳ್ತೀರಾದ್ರೆ ಒಂದು ಶಿಷ್ಟಾಚಾರದಲ್ಲಿ ಕೂತ್ಕೊಳ್ಳಿ ಮಕ್ಕಳೇ. ಇದನ್ನು ಇಷ್ಟನ್ನು ಓದ್ಲಿಕ್ಕೆ ಸಾಮಾನ್ಯವಾಗಿ ಆಗುದಿಲ್ಲ. ಅಟ್ಲೀಸ್ಟ್ ಅದನ್ನು ಕೇಳಿ 100 ಮಕ್ಕಳಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅದು ಖಂಡಿತ ಮನಸ್ಸಿಗೆ ನಾಡ್ತದೆ. ಮಕ್ಕಳು, ಇದು ಎದೆಯ ಹಣತೆ. ನಮ್ಗೆ ಇವತ್ತು ಬೇಕಾದದ್ದು ಎದೆಯ ಹಣತೆ. ನಾವು ಜೀವನದ ಪ್ರತಿಯೊಂದು ಸಂಗತಿಗಳನ್ನು ನಾವು ಲಿಂಕ್ ಮಾಡಬೇಕು. ನಾವು
ನಾವಿವತ್ತು ತಪ್ಪಿದ್ದಲ್ಲಿ. ಇವತ್ತು ಯಾರನ್ನು ಬೇಕಿದ್ರೆ ಕೇಳಿ, ನೀವು ಸುಖವಾಗಿದ್ದೀರಾ? ಖಂಡಿತ ಯಾರು ಸುಖವಾಗಿಲ್ಲ ಮಕ್ಕಳೇ. ಲೇಖಕ ಹೇಳ್ತಾರೆ ಅವರ ಬೇರೆ ಬೇರೆ ಗ್ರಂಥಗಳಲ್ಲಿ ನಾವು ಯಾಕೆ ಸುಖವಾಗಿಲ್ಲ ಅಂತ ಬೇರೆ ಬೇರೆ ಕಥೆಗಳಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಸಂಭವಿಸುವ ಪ್ರತಿಯೊಂದು ಸಂಗತಿಯನ್ನು ನಾವು ನಮ್ಗೆ ಟಚ್ ಮಾಡ್ತಾ ಹೋಗುದಿಲ್ಲ, ನಾವು ನಮ್ಗೆ ಲಿಂಕ್ ಮಾಡ್ತಾ ಹೋಗುದಿಲ್ಲ. ನೋಡಿ, ಎಂತಹ ಆಳದಲ್ಲಿಯೂ ಕೂಡ ಉಂಟಲ್ಲ, ನಮ್ಮನ್ನು ಯಾರೋ ಒಬ್ಬ ಮೇಲೆಚ್ಚರಿಕೆ ಬಂದೇ ಬರ್ತಾನೆ ಮಕ್ಕಳೇ. ಇದು ಬೆಳಕು, ಇದೇ ಬೆಳಕು. ಎಷ್ಟೋ ಸಂದರ್ಭದಲ್ಲಿ ನಮ್ಗೆ ಬೇಡ ಆದದ್ದು ನಮ್ಮ ಹತ್ತಿರ ಬರುವುದಿಲ್ಲ, ನಮ್ಗೆ ಬೇಡಾದ ದುರ್ಘಟನೆ ನಮ್ಮ ಹತ್ತಿರ ಬರುವುದಿಲ್ಲ ಮಕ್ಕಳೇ. ಇದು ಬೆಳಕು. ಎಷ್ಟೋ ಸಂದರ್ಭದಲ್ಲಿ ನಮ್ಗೆ ಬೇಕಾದದ್ದು ಸಿಗುವುದಿಲ್ಲ, ನಮ್ಗೆ ಬೇಕಾದ ಯಾಕೆ? ಇದು ಬದುಕು. ಹಾಗಾಗಿ ಆ ಎದೆಯ ಹಣತೆ ಎನ್ನುವ ಕಥೆಯಲ್ಲಿ ಆ ನೆಹರು ಅವಳು ಆತ್ಮಹತ್ಯೆಗೆ ಹೋಗುವಾಗ ಅವಳ ಮಗಳು ಹೇಳುವ ಒಂದು ಮಾತು, ಅಮ್ಮ, ಅಪ್ಪನಿಗಾಗಿ ನೀನು ಸಾಯಿತಿ, ನಮ್ಗಾಗಿ ನೀನು ಬದುಕಬಾರ್ದ. ಅದು ಅವಳಲ್ಲಿ ಬೆಳಕು ಕೊಡುತ್ತದೆ, ಕಥೆ ಮುಂದುವರಿತದೆ. ಆಧುನಿಕ ಕಾಲಘಟ್ಟದಲ್ಲಿ ಮಕ್ಕಳದ್ದು ಸಮಸ್ಯೆ ಉಂಟು ಸಮಾಜದಲ್ಲಿ. ಇದೆಲ್ಲ ಕೌಟುಂಬಿಕ ವಾತಾವರಣದಲ್ಲಿ ಇರ್ಬೋದು, ಧರ್ಮದಲ್ಲಿ ಇರ್ಬೋದು. ಮಕ್ಕಳಿಗೆ ಸಿಂಗಲ್ ಪೇರೆಂಟ್ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಉಂಟು. ತಾಯಿಯರಾಗ್ತಾರೆ, ಮದುವೆ ಆಗ್ತದೆ, ಅಥವಾ ಮದುವೆಯ ಸೈಂಟಿಟಿ ಎನ್ನುವುದು ನಮ್ಮ ಸಾಂಪ್ರದಾಯಿಕ ಸಮಾಜದಲ್ಲಿ ಇವತ್ತು ಸಾಕಷ್ಟು ವ್ಯತ್ಯಾಸಗೊಂಡಿದೆ. ಅದರ ಬಗ್ಗೆ ಚರ್ಚೆ ಬೇಡ, ಇಲ್ಲಿ ವಿಷಯ ಅಷ್ಟೇ ಹೇಳ್ತೇನೆ. ಯಾವುದೋ ಒಂದು ಕಾರಣಕ್ಕೆ ಸಿಂಗಲ್ ಪೇರೆಂಟ್ ಆಗ್ತಾರೆ. ಸರಿ, ಸಿಂಗಲ್ ಪೇರೆಂಟ್ ಆದ್ರೆ ಸಮಸ್ಯೆ ಅಲ್ಲ, ಅಲ್ಲಿ ಒಂದು ಮಗಳಿದ್ರೆ ಅಲ್ಲಿ ಅವರಿಗೆ ಸ್ವಲ್ಪ ತೊಡಕಾಗ್ತದೆ. ಏನು ತೊಡಕಾಗ್ತದೆ? ಆ ಮಗುವಿಗೆ ತಂದೆ ಪ್ರೀತಿ ಗೊತ್ತಿರುವುದಿಲ್ಲ, ತಾಯಿ ಬಿಟ್ಟಿದ್ರೆ ತಾಯಿಯ ಪ್ರೀತಿ ಗೊತ್ತಿರುವುದಿಲ್ಲ. ಆ ಮಗುವಿನ ಮಾನಸಿಕ ತುಮುಲಗಳು, ಆ ಮಗುವಿನ ಒಂದು ರೀತಿಯ ಸೈಕಾಲಜಿಕಲ್ ಹೆಲ್ತ್, ಅವನ ಒಂದು ಆಟಿಟ್ಯೂಡ್ ಅಲ್ವಾ, ಅದನ್ನು ಬಾಯಿಬಿಟ್ಟು ಹೇಳಲಿಕ್ಕೆ ಆಗುದಿಲ್ಲ. ಅದನ್ನು ಪುಸ್ತಕದಲ್ಲಿ ಬರೀತಾರೆ, ಹೇಳ್ತಾರೆ. ಮಗುವಿನ ತಾಕಲಾಟ ಅಷ್ಟಕ್ಕೆ ಮುಗಿಯುವುದಿಲ್ಲ. ಆ ಮಗುವಿಗೆ ಜೀವನ ಸಂಗಾತಿ ಸಿಗುವಾಗ ಆಗುವಂತಹ ಸಂಘರ್ಷಗಳು, ತಾಯಿ ತುಂಬ ಅವಳಿಗೆ ಬೇರೆ ಸಾಮೀಪ್ಯ ಇಲ್ಲ. ತಾಯಿ ಒಬ್ಬನೇ ಮಗುವನ್ನು ನೋಡಿರ್ತಾಳೆ. ಆಗ ಹೊಸದಾಗಿ ಬಂದ ಹೆಂಡತಿ, ಈ ಮಗನಿಗೆ ತಾಯಿಗೆ ತುಂಬಾ ಪ್ರೀತಿ, ಮಗ ತಾಯಿಯನ್ನು ತುಂಬಾ ಕೇರ್ ಮಾಡ್ತಾನೆ. ಅದು ಅವನ ಹೆಂಡತಿಗೆ ಆಗುದಿಲ್ಲ. ಅದನ್ನು ಪ್ರತಿಭಟಿಸ್ತಾಳೆ. ಎಲ್ಲಿವರೆಗೆ ಪ್ರತಿಭಟಿಸ್ತಾಳೆ ಅಂತ ಹೇಳಿದ್ರೆ, ತಾಯಿಯನ್ನೇ ತನ್ನ ಗಂಡನಿಗೆ ಅವಳು ಸಂಬಂಧ ಕಲ್ಪಿಸ್ತಾಳೆ. ಯಾವ ಮಗನಿಗೆ ಇಷ್ಟ ಆಗ್ತದೆ? ಮಗ ಬೇಸತ್ತು ಹೋಗ್ತಾನೆ. ಅವನಿಗೆ ತಾಯಿಗೆ ತುಂಬಾ ಪ್ರೀತಿ, ಮಗ ಬೇಸತ್ತು ಹೋಗ್ತಾನೆ. ಕೊನೆಗೆ ಅವನು ಯಾವ ನಿರ್ಧಾರಕ್ಕೆ ಬರ್ತಾನೆ ಅಂತ ಹೇಳಿದ್ರೆ, ಅವನು ಬಹಳ ಒಳ್ಳೆಯ ಹುಡುಗ, ಅವನಿಗೆ ಹೆಂಡತಿಯನ್ನು ಬಿಡ್ಲಿಕ್ಕೆ ಆಗುದಿಲ್ಲ, ತಾಯಿಯನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಅವನು ಒಂಥರ ಹೊಸ ಒಂದು ಯೋಚನೆ, ಮಕ್ಕಳೇ, ತಾಯಿಗೆ ಮದುವೆ ಮಾಡಬೇಕು ಅಂತ ಯೋಚನೆಗೆ ಬರ್ತಾನೆ. ಬಹಳಷ್ಟು ಕೆಲವು ಸಂದರ್ಭದಲ್ಲಿ ಬರ್ತದೆ, ಮಕ್ಕಳಿಗೆ ತಾಯಿಗೆ ಮದುವೆ ಮಾಡುದು, ಹೆಣ್ಣು ಮಕ್ಕಳು ತಾಯಿಗೆ ಮದುವೆ ಮಾಡುದು. ಇದೆಲ್ಲ ನೋಡಿ ಮೊದಲ ಕಾಲದಲ್ಲಿ ಅಪ್ರಸ್ತುತ. ಆದ್ರೆ ನೋಡಿ, ಇಂತಹ ಕೃತಿಗಳಲ್ಲಿ ಬಂದಾಗ ಇದು ಸಮಾಜದಲ್ಲಿ ಒಂದು ಕಾಮನ್ ಸಂಗತಿ, ಸಹಜ ವಿಷಯ ಅಂತ. ಯಾರು ಮದುವೆಯಾದ ಮಗ ತನ್ನ ಮುದಿಯಾದ 50 ವರ್ಷದ ತಾಯಿಗೆ ಅವನು ಮದುವೆ ಮಾಡುವಂಥದ್ದು. ಮಕ್ಕಳು, ಇದು ನೀವು ಇನ್ನೂ ಮಕ್ಕಳು ತುಂಬಾ ಸಮಾಜ ನೋಡ್ಲಿಕ್ಕೆ ಉಂಟು. ಆ ಮಟ್ಟಕ್ಕೆ ನಮ್ಮ ಮನಸ್ಸು ಏರಿರುವುದಿಲ್ಲ. ಆದ್ರೆ ಬರ್ತಾ 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 ಒಂದು ಶೋಷಣೆಗೆ ಒಳಗಾದ ಹೆಣ್ಣಿಗೆ ಯಾರದೊಂದು ಸಾಂಗತ್ಯ, ಮದುವೆ ಎನ್ನುವಂಥದ್ದು ಕೇವಲ ದೈಹಿಕ ಆಕರ್ಷಣೆ ಅಲ್ಲ ಎನ್ನುವುದಕ್ಕೆ ಈ ಕಥೆ ಜೀವನ ಸಾಮೀಪ್ಯ, ಯಾರೋ ನಮ್ಮನ್ನು ಗಮನಿಸಬೇಕಾದವರ ಒಂದು ಅನಿವಾರ್ಯ. ಅದಕ್ಕೆ ಈ ಕಥೆ ಬಹಳ ಚೆನ್ನಾಗಿ ಒಗ್ಗಿಕೊಳ್ತದೆ. ಆ ಕಥೆಯಲ್ಲಿ ಹೇಳ್ತಾರೆ, ತನ್ನ ತಾಯಿಗೆ ಮದುವೆ ಆಗ್ಬೇಕಂತ ಹೇಳಿ ಬಹಳಷ್ಟು ಗಂಡು ನೋಡ್ತಾನೆ ಮಗ. ಅಲ್ಲಿ ಅವನಿಗೆ ಬಹಳ ಏನು ಕೇರ್ ತಗೊಳ್ತಾನೆ, ಅಂತಿಮ ಸಂಬಂಧ ಒಪ್ಪುದಿಲ್ಲ. ಕೊನೆಗೆ ಒಬ್ಬ ಶಿಕ್ಷಕ ಅವನ ಹೆಂಡತಿಯನ್ನು ಕಳೆದುಕೊಂಡಿರ್ತಾನೆ. ಆ ಸಂಬಂಧ ಒಪ್ಪಿಗೆ ಆಗ್ತದೆ ಮಗನಿಗೆ. ಅವನನ್ನು ಅದು ಇಷ್ಟು ವಿಷಯವನ್ನು ಕೂಡ ಎಲ್ಲಿ ಕೂಡ ತಾಯಿಗೆ ಹೇಳಿರುವುದಿಲ್ಲ. ಇದೊಂದು ಸಂಗತಿ, ತಾಯಿಯ ಮದುವೆ ವಿಷಯವನ್ನು ತಾಯಿಗೆ ಹೇಳಿರುವುದಿಲ್ಲ. ಹುಡುಗಿ ನೋಡ್ತಾನೆ, ಜನ ಬರ್ತಾರೆ, ಎಲ್ಲ ಆಗ್ತದೆ, ಅವನು ಸಂಬಂಧ ಮನೆಗೆ ಬರ್ತಾನೆ. ಅಲ್ಲಿಯವರೆಗೆ ತಾಯಿಗೆ ಅವನು ಹೇಳಿರುವುದಿಲ್ಲ ಹೀಗೆ ಮದುವೆ ಅಮ್ಮ ಅಂತೇಳಿ. ಈಗ ನಿಮ್ಮ ಯೋಚನೆ ನೋಡಿ, ತಾಯಿಗೆ ಮದುವೆ ಅಂತ ಹೇಳುದು, ಅಮ್ಮ ತಿರಸ್ಕಾರ ಮಾಡಬಹುದು, ಮಗನನ್ನು ಪ್ರಶ್ನೆ ಮಾಡಬಹುದು, ಮಗನನ್ನು ನೀನ್ ನನ್ಗೆ ಹೇಗೆ ಮದುವೆ ಮಾಡ್ತಿ? ಅಥವಾ ಅದು ಸಂಪ್ರದಾಯದ ಕುಟುಂಬ, ಸಂಪ್ರದಾಯದ ವ್ಯವಸ್ಥೆ. ಇಲ್ಲ, ನಾನು ಮದುವೆ ಆಗುದಿಲ್ಲ, ನಾನು ಸಾಯುವ ಮುದುಕಿ, ನನ್ಗೆ ಇಲ್ಲಿ ಏಕೆ ಮದುವೆ? ನೋವುಗಳು ಸಹಜ, ಇಲ್ಲಿ ಹೇಳ್ಬಹುದಿತ್ತು. ಕತೆ ಕೊನೆಗೆ ಹೇಗೆ ತಿರುಗ್ತದೆ ನೋಡಿ ಮಕ್ಕಳೇ. ಅವಳು ಹೇಳ್ತಾಳೆ, ತಾಯಿಗೆ ಮದುವೆ ಮಾಡ್ಲಿಕ್ಕೆ ಹುಡುಗ ಬರುವಾಗ ಮಾತ್ರ ಈ ಸೊಸೆಗೆ ಒಂದು ಪರಿವರ್ತನೆ ಆಗ್ತದೆ ಮನಸ್ಸು. ನಾನು ಎಂತ ತಪ್ಪು ಮಾಡಿದೆ, ನನ್ನ ಗಂಡನಿಗೆ ಏನೇನು ಹೇಳಿ ನನ್ನ ಅತ್ತೆಗೆ ಈ ಸ್ಥಿತಿ ತಂದೆ ಅಲ್ಲ, ಇದು ಅವಾಸ್ತವಲ್ಲ. ಸೊಸೆಗೆ ಮನಸ್ಸು ಪರಿವರ್ತನೆ ಆಗ್ತದೆ. ಸೊಸೆ ಅತ್ತೆ ಹತ್ರ ಹೋಗ್ತಾಳೆ, ಅತ್ತೆ ಹತ್ರ ಬೇಡ್ತಾಳೆ, ಗಂಡನ ಹತ್ರ ಹೇಳ್ತಾಳೆ ತಪ್ಪಾಯಿತು, ಇಡೀ ಸಮಾಜದ ಮುಂದೆ ತನ್ನ ತಪ್ಪನ್ನು ಒಪ್ಪಿಕೊಳ್ತಾಳೆ. ಈ ಕಥೆಗೆ ಟ್ವಿಸ್ಟ್ ಬರುವುದು ಇಲ್ಲಿ, ತಾಯಿ ಯಾವುದೇ ಸಂಕೋಚ ಇಲ್ಲದೆ, ಯಾವುದೇ ಪ್ರತಿರೋಧ ಇಲ್ಲದೆ ಮದುವೆ ಮಾಡಿಕೊಳ್ತಾಳೆ.
ಯಾವುದೇ ಒಂದು ಮಾತಾಡದೆ. ಆದ್ರೆ ಇಲ್ಲಿ ಗಮನಿಸಬೇಕಾದದ್ದು ಆ ತಾಯಿಯ ಮೌನ ಯಾವ ಸಂದೇಶ ಅಂತ. ಇಲ್ಲಿ ತಾಯಿಯ ಮೌನ ಒಂದು ಬದಲಾವಣೆಯ ಸಂದೇಶ. ಇನ್ನೊಂದು ಏನಂದ್ರೆ, ಮಕ್ಕಳೇ, ನಾವೊಬ್ಬರಿಗೆ ಪಾಠ ಕಲಿಸಬೇಕು ಅಂತ ಇದ್ರೆ ಜಗಳ ಮಾಡಿ ಪಾಠ ಕಲಿಸುವುದಲ್ಲ, ನಾವು ಬೆಳೆದು ಪಾಠ ಕಲಿಸಬೇಕು. ನಾವು ಅವರೆದುರು ಒಂದು ನೆಮ್ಮದಿಯ ಜೀವನ ಮಾಡಿ ಪಾಠ ಕಲಿಸಬೇಕು. ಯಾಕಂದ್ರೆ ಈ ಸೊಸೆ ತನ್ನ ಮಗನನ್ನೇ ಕಟ್ಟಿಕೊಟ್ಟಿದ್ದಾಳೆ, ಅವಳಿಗೆ ಸಂಬಂಧ ಕಲ್ಪಿಸಿದ್ದಾಳೆ. ಕೊನೆಗೆ ಬಂದಾಗ ಅವಳ ಮನಸ್ಸು ಅಷ್ಟು ಪಕ್ವವಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದದ್ದು, ಮದುವೆ ಎನ್ನುವಂಥದ್ದು ಒಂದು ಹಂತದವರೆಗೆ ಮಾತ್ರ ದೈಹಿಕ ವಿಷಯಕ್ಕೆ ಸಂಬಂಧಪಟ್ಟಿರ್ತದೆ ಮಕ್ಕಳೇ. ಅದು ಒಂದು ಹಂತದ ನಂತರ ಮದುವೆ ಎನ್ನುವಂಥದ್ದು ಒಂದು ರೀತಿಯ ಬಾಂಧವ್ಯ, ಒಂದು ರೀತಿಯ ಭದ್ರತೆ, ಒಂದು ರೀತಿಯ ಪ್ರೋತ್ಸಾಹ, ಒಂದು ರೀತಿಯ ಗೆಳೆತನ. ಹಾಗಾಗಿ ಈ ಕತೆ ಅಲ್ಲಿಗೆ ಮುಗಿತದೆ. ಇನ್ನೆರಡು ಸಣ್ಣ ಸಣ್ಣ ಕಥೆಗಳ ಬಗ್ಗೆ ಹೇಳಿ ನಾನು ಚರ್ಚೆ ಮುಗಿಸ್ತೇನೆ. ಪಾರಿವಾಳದ ರೆಕ್ಕೆಗಳು ಎನ್ನುವಂತ ಒಂದು ಕತೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮಿತ್ರ ವೆಂಕಟರಾಜ್ ಅವರು ಬಹಳಷ್ಟು ವರ್ಷಗಳ ಹಿಂದೆ ಹಕ್ಕಿ ಮತ್ತು ಅವಳು ಎನ್ನುವಂತಹ ಕತೆ ಇನ್ನು ಈ ಪುಸ್ತಕ ಪ್ರೀತಿ ಎನ್ನುವ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಲಿಕ್ಕೆ ಉಂಟು. ನಾನಿವತ್ತೊಂದು ಪ್ರಾತಿನಿಧಿಕವಾಗಿ ಮಾಡ್ತಾ ಇದ್ದೇನೆ ಅಷ್ಟೇ. ವಿಮರ್ಶೆ ಅಂದ್ರೆ ಮಕ್ಕಳೇ, ಒಂದನ್ನು ಇನ್ನೊಂದರ ಜೊತೆ ಕಂಪೇರ್ ಮಾಡುವುದಲ್ಲ, ಅದು ಹೇಗಿರ್ಬೇಕು ಹೇಗಿರ್ಬಾರ್ದು ಅಂತ ಹೇಳುವಂಥದ್ದು. ಇಲ್ಲಿ ಪಾರಿವಾಳದ ರೆಕ್ಕೆಗಳು ಈ ಕಥೆಯಲ್ಲಿ ಅವಳಿಗೆ ಏನು ಸ್ವಾತಂತ್ರ್ಯ ಬೇಕು, ಹೆಣ್ಣಿಗೆ ಅವಳದ್ದೇ ಆದ ಆಸೆ ಆಕಾಂಕ್ಷೆಗಳನ್ನು ಅವಳು ಏನು ಕಲಿಬೇಕು, ಕೆಲಸ ಮಾಡಬೇಕು, ಮರ್ಯಾದೆ ಜೀವನ ಮಾಡಬೇಕು, ಎಲ್ಲರ ಹಾಗೆ ಇರಬೇಕು, ಅಧಿಕಾರವನ್ನು ಅನುಭವಿಸಬೇಕು ಎಲ್ಲ ಇರ್ತದೆ. ಆದರೆ ಕಾನೂನು ಎನ್ನುವಂಥದ್ದು ಅಥವಾ ಏನು ಲಿಮಿಟೇಷನ್ ಎನ್ನುವಂಥದ್ದು ಅವಳಿಗೆ ಇಲ್ಲ. ನೀನ್ ಹಾಗೆ ಮಾಡಬಾರ್ದು, ನೀನ್ ಹಾಗೆ ಹೋಗಬಾರ್ದು ಅಂತ ಹೇಳ್ತಾರೆ. ನಿಜವಾಗಿ ಅವಳಿಗೆ ಎಲ್ಲಾ ಸಾಮರ್ಥ್ಯಗಳು ಇರುವಾಗ ಅವಳು ಹಾರಬೇಕಾಗ್ತದೆ. ಹಾರುದಂದ್ರೆ ತನ್ನ ಸ್ವಾತಂತ್ರ್ಯವನ್ನು, ತನ್ನ ಸುಖವನ್ನು ಅವಳು ಕಂಡುಕೊಳ್ಬೇಕಂತ ಹೇಳಿ. ಆದರೆ ವ್ಯವಸ್ಥೆ ಎಲ್ಲಿ ಕೂಡ ಆ ಪಾರಿವಾಳದ ರೆಕ್ಕೆಗೆ ಶಕ್ತಿ ತುಂಬುವುದೇ ಇಲ್ಲ. ನಮ್ಮ ಹಕ್ಕಿ ಮತ್ತು ಅವಳ ಕೃತಿಯಲ್ಲಿ ಆ ಲೇಖಕಿ ನಾಯಕಿ ಏನಾಗ್ತಾಳೆ ಅಂದ್ರೆ ಕೊನೆಗೆ ಅವಳು ಹಕ್ಕಿಯಾಗಿ ಬಿಡ್ತಾಳೆ, ಅವಳು ಸ್ವಾತಂತ್ರ್ಯ ಪಡೀತಾಳೆ. ಆದ್ರೆ ಪಾರಿವಾಳದ ರೆಕ್ಕೆಗಳು ಈ ಲೇಖನದಲ್ಲಿ ಅವಳು ಯಾವುದೇ ಕಾರಣಕ್ಕೂ ಕೂಡ ಅವಳಿಗೆ ಆ ರೆಕ್ಕೆಗೆ ಶಕ್ತಿ ಬರುವುದೇ ಇಲ್ಲ. ಅವಳೆಲ್ಲ ಚೈತನ್ಯಗಳ ಮಕ್ಕಳೇ ಕಮರಿ ಹೋಗ್ತದೆ. ಇನ್ನು ಕೊನೆಗೆ ಒಂದು ಕಥೆ ಇದನ್ನು ಮುಗಿಸ್ತೇನೆ ನಾನು. ಈ ಕಥೆಯಲ್ಲಿ ಬಾಲಕಾರ್ಮಿಕತನ, ನಾವು ಇವತ್ತು ಶೋಷಣೆ ಮಾಡಬಾರ್ದು ಹೇಳ್ತೇವೆ, ಆದ್ರೆ ಯಾವುದೋ ಒಂದು ರೀತಿಯಿಂದ ಯಾರಿಗೂ ಒಂದು ಶೋಷಣೆ ಮಾಡ್ತೇವೆ. ಒಂದು ಸಂಕೇತ ಕೊಟ್ಟು ಲೇಖಕಿ ಅದನ್ನು ಹೇಳ್ತಾರೆ ನೋಡಿ. ಆ ಮನೆಯಲ್ಲಿ ಬರುವಂತಹ ಹುಡುಗಿಯನ್ನು ಅವರು ಕೆಲಸದವಳಂತ ಹೇಳುವುದಿಲ್ಲ, ಬದಲಾಗಿ ಡೊಮೆಸ್ಟಿಕ್ ಹೆಲ್ಪರ್ ಅಂತ ಬಳಸ್ತಾರೆ. ಮನೆ ಕೆಲಸದಲ್ಲಿ ಸಹಾಯ ಮಾಡುವವಳು. ಅವಳಿಗೆ 11 ವರ್ಷ. ಅವಳ ಅಪ್ಪ ಅವಳನ್ನು ಮಾರಿ ಬಿಡ್ತಾನೆ. ತಿಂಗಳು ಬಂದು ಹಣ ತಕೊಂಡು ಹೋಗ್ತಾನೆ ಅವಳ ಕೈಯಿಂದ, ಲೇಖಕಿ ಕೈಯಿಂದ. ಆದ್ರೆ ಎಲ್ಲಿಯೂ ಕೂಡ ಆ ಮಗುವಿನ ಸ್ವಾತಂತ್ರ್ಯ ಮಗುವಿಗೆ ಕೊಟ್ಟಿಲ್ಲ. ಈ ಲೇಖಕಿ ನೋಡಿ ಹೇಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಈ ಕಥೆಯಲ್ಲಿ ನಿರೂಪಕಿಯಾಗಿ ಮಾತಾಡ್ತಾರೆ. ನಾನು ಒಬ್ಬ ಕವಯಿತ್ರಿ, ನಾನೊಬ್ಬಳು ಸಮಾಜ ಸೇವಕಿ, ಅಷ್ಟೇ ಅಲ್ಲ ನಾನೊಬ್ಬಳು ಬಾಲ ಕಾರ್ಮಿಕ ಇಲಾಖೆಯಲ್ಲಿ ಅಧಿಕಾರಿ. ಆದ್ರೆ ಅವರ ಮನೆಯಲ್ಲಿ 11 ವರ್ಷದ ಹುಡುಗಿಯನ್ನು ಕೆಲಸಕ್ಕಿಟ್ಟಿದ್ದಾರೆ. ಆಯ್ತು, ಹೇಗೆ ಕೆಲಸಕ್ಕಿಟ್ಟಿದ್ದಾರೆ? ಅನುಮತಿ ಇಲ್ಲದೆ ಒಂದು ವಸ್ತುವನ್ನು ನಾವು ಮುಟ್ಲಿಕ್ಕಿಲ್ಲ, ಅನುಮತಿ ಇಲ್ಲದೆ ಏನನ್ನು ತಿನ್ಲಿಕ್ಕಿಲ್ಲ. ಅದನ್ನು ಬರೆದ ರೀತಿ ಬಹಳ ಚೆನ್ನಾಗಿದೆ. ಲೇಖಕಿ ಗಮನಕ್ಕೆ ತರದೆ ಯಾವುದೇ ರೀತಿಯ ಚಟುವಟಿಕೆಯನ್ನು ಮಗು ಮಾಡ್ಲಿಕ್ಕಿಲ್ಲ. ಕೆಲಸ ಮಾಡಬೇಕು, ತರಬೇಕು. ಇವರಿಗೆ ಸಿಕ್ಕಿದಂತ ಪ್ರಶಸ್ತಿಗಳು, ಸಿಕ್ಕಿದಂತ ಹಣ್ಣು ಹಂಪಲು ಎಲ್ಲರೂ ಕೊಟ್ರೆ ಉಂಟು, ಹಳಸಿದು ಕೊಟ್ರೆ ಉಂಟು, ಮಗು ಇಲ್ಲದಿದ್ರೆ ಇಲ್ಲ. ಮತ್ತೆ ಹೊರಗೆ ಹೋಗುವ, ಬಾಗಿಲಾಕಿ ಹೋಗುವಂತ. ಸರಿ ಮಕ್ಕಳಿಗೆ ಕಥೆ ಮುಂದುವರಿತದೆ. ಒಂದ್ಸಲ ಇದ್ದಕ್ಕಿದ್ದ ಹಾಗೆ ಒಂದು ಟಿವಿಯಲ್ಲಿ ಕೆಲವು ದೃಶ್ಯಗಳು ಬರ್ತಾ ಉಂಟು. ಈ ಹುಡುಗಿ ಹೇಳ್ತಾಳೆ, ಇದು ನನ್ನ ಊರು, ಇದು ನನ್ನ ಮನೆ. ಬಹಳ ಸಂಭ್ರಮ ಪಡ್ತಾಳೆ. ಏನ್ ಹೇಳಿದ್ರು ಕೂಡ ಒಂದು ಅತ್ಯಂತ ಸಂಭ್ರಮ ಪಡ್ತದೆ ಆ ಹುಡುಗಿ. ಲೇಖಕಿಗೆ ಆ ಹುಡುಗಿಯ ಹೆಸರು ಕೂಡ ಗೊತ್ತಿಲ್ಲ. ಅವಳ ಮನೆಯ ಕೆಲಸದವಳಷ್ಟೇ, ಅವಳ ಹೆಸರು ಕೂಡ ಮರೆತು ಹೋಗಿದೆ. ಇಲ್ಲಿ ಹೇಳ್ತಾಳೆ, ನೀನು ಇಷ್ಟೆಲ್ಲ ಸಂಭ್ರಮ ಪಡ್ತೀಯಲ್ಲ, ನಿನ್ನ ಊರು ಯಾವುದು ಅಂತ. ಹಾಗಾಗಿ ಸೂರ್ಯನ ತೊಟ್ಟಿಲಿನ ಊರು ಅಂತ ಹೇಳ್ತಾರೆ. ನೀವು ಗಮನಿಸಿ, ಸಾಂಕೇತಿಕ ಹೆಸರು ಸೂರ್ಯನ ತೊಟ್ಟಿಲಿನ ಊರು ಅಂತ. ಮಗು ಹೇಳ್ತದೆ ನನ್ನ ಊರು ಸೂರ್ಯನ ತೊಟ್ಟಿಲಿನ ಊರು. ಹಾಗಿದ್ರೆ ನೀನು ಹೋಗುವಾಗ ನಾನು ಸಹ ಬರ್ತೇನೆ ಅಲ್ಲಿಗೆ. ಯಾವ್ದು ರಿಪೋರ್ಟ್ ಮಾಡ್ಲಿಕ್ಕೆ ಇರ್ತದೆ, ರಿಪೋರ್ಟಿಗೆ ಹೋಗ್ತಾರೆ. ಅಲ್ಲಿ ಇರುವುದು ನಿಜವಾದ ಕತೆ. ಅಲ್ಲಿ ಈ ಲೇಖಕಿಗೆ ಆ ಮಗು ಹೇಳ್ತದೆ, ನನ್ನ ಮನೆ ಅಂಗಳದಲ್ಲಿ ಮಲ್ಲಿಗೆ ತೋಟ ಉಂಟು, ನಾನು ಸಿಹಿ ತಿಂದಿದ್ದೇನೆ, ಅಲ್ಲಿ ಪ್ರೀತಿ ಉಂಟು, ಅಲ್ಲಿ ಚಂದ ಚಂದದ ಬಟ್ಟೆ ಧರಿಸಿದ್ದೇನೆ,
ಎಲ್ಲ ಇವಳಿಗೆ ಆಶ್ಚರ್ಯ ಆಗ್ತದೆ, ಇವಳಲ್ಲಿ ಯಾವಾಗ ಇವಳು ಇದ್ದದ್ದು ಮನೆ ಕೆಲಸ ಮಾಡಿಕೊಂಡು ಇವಳು ಯಾವಾಗ ಇಂಥ ಪ್ರೀತಿ ಅನುಭವಿಸಿದ್ದಾಳೆ ಅಂತ. ಆದ್ರೆ ಆ ಹಳ್ಳಿಗೆ ಹೋದಾಗ ಆ ಮಗುವಿನ ಮುಖದಲ್ಲಿ ಆ ಬರುವ ಗೆಲುವು, ಆ ಸಂಭ್ರಮ, ಅದನ್ನು ಹೇಳಿ ಲೇಖಕಿಯಲ್ಲಿ ಪರಿವರ್ತನೆ ಆಗ್ತದೆ. ಇದ್ದಕ್ಕಿದ್ದಾಗ ಊರಿಗೆ ಹೋಗು, ಅತ್ಯಂತ ಬಡ ಊರು, ಅಲ್ಲಿ ಮಗು ಹೇಳಿದ ಯಾವುದೇ ರೀತಿಯ ಸಂಭ್ರಮ ಆಗಲಿ ಬೆಳಕಾಗಿ ಅಲ್ಲಿ ಕಾಣಲಿಲ್ಲ. ಅಲ್ಲಿ ನೋವುಗಳಿತ್ತು, ಅಲ್ಲಿನ ಜನರು ಅಷ್ಟೇ ಕೊಳಕಾಗಿದ್ರು. ಈ ಹುಡುಗಿಯನ್ನು ನೋಡಿ ಓಡಿ ಓಡಿ ಬಂದು ಕಮಲ ಕಮಲ ಅಂತ ಅಪ್ಪಿಕೊಂಡು ಬಿಟ್ಟು, ಈ ಮಗು ಅಪ್ಪಿಕೊಂಡು ಬಿಟ್ಟಿತ್ತು ನೋಡಿ. ಅಲ್ಲಿ ಕೆಲವು ಸಂಕೇತಗಳನ್ನು ಬಾಲಕೃಷ್ಣ ಕೊಡ್ತಾರೆ. ಆ ಸಂಕೇತಗಳಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಆ ಹುಡುಗಿ ಒಂದು ಹೂವಿನ ತೋಟದಲ್ಲಿ ಇದ್ದಾಗೆ ಕಂಡಿತ್ತು. ಯಾವುದೋ ಒಂದು ಬಂಧನ, ಒಂದು ಕೋಲ ಆ ಹುಡುಗಿಯ ಕಾಲಲ್ಲಿ ಹಿಡಿದಿತ್ತು. ಅವಳ ಕಾಲಲ್ಲಿ ಪೂರ್ತಿ ನೆತ್ತರು ಒಸರ್ತಾ ಇತ್ತು. ನೋಡ್ತಾ ನೋಡ್ತಾ ಇದ್ದ ಹಾಗೆ ಆಶ್ಚರ್ಯಕ್ಕೆ, ಬಂಧನ ಎಲ್ಲಿಂದ ಬಂತು ಈ ಹುಡುಗಿಗೆ, ಎಲ್ಲಿಂದ ಬಂತು? ಆ ಬಂಧನ ಇಡೀ ಲೇಖಕಿಯ ಮೈ ಸುತ್ತಿಕೊಳ್ತದೆ. ಆ ಸಂಕೋಲೆ ಈ ಲೇಖಕಿಯ ಮೈಯನ್ನು ಸುತ್ತಿಕೊಳ್ತದೆ. ಸುತ್ತಿಕೊಂಡು ಈ ಬಂಧನಕ್ಕೆ ಕಾರಣ ನಾನೇ. ಆ ಮಗುವಿಗೆ ಅವಳ ಊರಿನಲ್ಲಿ ಸ್ವಾತಂತ್ರ್ಯ ಇತ್ತು, ಅವಳ ತಾಯಿ ತಂದೆಯವರಿಗೆ ಸ್ವಾತಂತ್ರ್ಯ ಇತ್ತು. ನನ್ನ ಮನೆಯಲ್ಲಿ ಇದ್ದದ್ದು ಬಂಧನ, ಈ ಬಂಧನಕ್ಕೆ ಕಾರಣ ನಾನೇ. ಇವತ್ತು ನಾವು ಸೊಫಿಸ್ಟಿಕೇಟೆಡ್ ಅಂತ ಹೇಳುವ ಜನರು ನಮ್ಮಿಂದ, ನಾವು ತಪ್ಪು ಮಾಡುವಾಗ ಅದನ್ನು ಶೋಷಣೆ ಅಂತ ನಾವು ಹೇಳುವುದಿಲ್ಲ, ನಾವು ಅದನ್ನು ಸಹಜ ಅಂತ ನಾವು ಭಾವಿಸ್ತೇವೆ. ಬೇಡ, ಅದೊಂದು ಬಂಧನ ಆಗಿರ್ಬೋದು, ಅದರಿಂದ ಹೊರಗೆ ಬನ್ನಿ, ಈ ರೀತಿ ಹೇಳಿಕೊಂಡು ಆ ಕಥೆಗೊಂದು ಮುಕ್ತಿ ಕೊಡ್ತಾರೆ. ಇನ್ನು ಪ್ರಕೃತಿ ತನ್ನ ಊರಿನ ಪ್ರೀತಿ, ತನ್ನ ನಾಡು, ತನ್ನ ನುಡಿ, ತನ್ನ ಭಾಷೆ, ಕನ್ನಡವೂ ಕೂಡ ಈ ಕೃತಿಯಲ್ಲಿ ಬಹಳ ಮೇಳೈಸಿದೆ. ಕನ್ನಡ ನಾಡಿನ ಕಂಪು ಕೂಡ ಈ ಕಥೆಯಲ್ಲಿ ಉಂಟು. ಬೊಗಸೆಯ ನೀರು ಎನ್ನುವ ಕಥೆಯಲ್ಲಿ ಆ ಏನು ಪ್ರಕೃತಿಯ ಸಂಬಂಧಗಳು, ಎಷ್ಟೋ ಗಲ್ಫ್ ದೇಶದಲ್ಲಿ ಇದ್ರೂ ಕೂಡ ತನ್ನ ತಾಯಿನ ಕೊಟ್ಟಂತ ಪ್ರೀತಿ, ಅವನಿಗೆ ತನ್ನ ತಾಯಿನಲ್ಲಿ ಮತ್ತೊಂದು ನಾನು ಜಾಗ ಮಾಡಬೇಕೆನ್ನುವಂತ ಬಯಕೆ. ಹಾಗಾಗಿ ಈ ಕಥೆಯನ್ನು, ಈ ಸಂಕಲನವನ್ನು ಮಕ್ಕಳೇ ಶ್ರೀಮಂತಗೊಳಿಸಿದೆ. ಇವತ್ತು ಓದುವ ಏನು, ನಾವು ದೀಪದ ಉರಿಯಲ್ಲಿ ಬೆಂದು ಹೋಗಬೇಕಾದ ಅನಿವಾರ್ಯ ಪತಂಗವಾಗಬೇಕೇ ಅಂತ ಕೇಳ್ತಾರೆ. ನಾವೆಲ್ಲ ದೀಪದ ಉರಿ ಬೆಂದು ಹೋಗ್ಬೇಕಾಗಿಲ್ಲ. ದೀಪ ಉರಿತಾ ಇರ್ತದೆ, ಪತಂಗ ಅದೃಷ್ಟಕ್ಕೆ ಬಂದು 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 ಬೀಳುದು ನೋಡಿ. ಯಾವುದೇ ಸಮಸ್ಯೆ ಇರ್ಬೋದು, ಅದನ್ನು ನಾವು ನೋಡುವುದರಲ್ಲಿ, ನಮ್ಮ ದೃಷ್ಟಿಕೋನದಲ್ಲಿ ಅದಕ್ಕೆ ಪರಿಹಾರ, ಎಲ್ಲಿ ಸಮಸ್ಯೆ ಆರಂಭ ಆಯಿತು ಅಲ್ಲೇ ಪರಿಹಾರ ಉಂಟು ಅಂತ ಅವರ ಬೇರೆ ಬೇರೆ ಕಥೆಗಳಲ್ಲಿ ಬೇರೆ ಬೇರೆ ತಂತ್ರಗಳನ್ನು ಹೇಳಿದ್ದಾರೆ. ಇವರು ಆಯ್ದುಕೊಂಡ ತಂತ್ರ ಕೆಲವು ಕಡೆ ನಾಟಕೀಯತೆ, ಕೆಲವು ಕಡೆ ಕಾವ್ಯ, ಕೆಲವು ಕಡೆ ಕವಿತೆ, ಕೆಲವು ಕಡೆ ಸಂಭಾಷಣೆ, ಕೆಲವು ಕಡೆ ಸಿದ್ಧ ಚೌಕಟ್ಟುಗಳು, ಸಿದ್ಧ ಮಾದರಿಗಳು. ಈ ರೀತಿ ಕನ್ನಡ ಸಾಹಿತ್ಯವನ್ನೇ ಅತ್ಯಂತ ಶ್ರೀಮಂತವಾಗಿ ಗೊಳಿಸುವಲ್ಲಿ ಒಂದು 2025ರ ಬೂಕರ್ ಪ್ರಶಸ್ತಿ ವಿಜೇತ ಕೃತಿ ಹಸೀನಾ ಮತ್ತು ಇತರ ಕಥೆಗಳು ಒಂದು ಕಿರೀಟ, ಒಂದು ಗರಿ ಅಂತ ಹೇಳಿ ಬಹಳ ಸಂತೋಷ ಆಗ್ತದೆ. ಮಕ್ಕಳೇ, ಇದೊಂದು ಸಾಗರದ ನೀರನ್ನು ಬೊಗಸೆಯಲ್ಲಿ ಹಿಡಿಯುವ ಪ್ರಯತ್ನ ಅಷ್ಟೇ. ನೀವು ಇದನ್ನು ಒಂದೊಂದು ಕಥೆ ಆದ್ರೂ ಓದಿ. ಕಥೆ ಬರೀ ಕಥೆ ಅಲ್ಲ ಮಕ್ಕಳೇ, ನಮ್ಗೆ ಬದುಕು. ನಮ್ಮ ಎಲ್ಲ ಲೇಖಕರಷ್ಟೇ ಕನ್ನಡ ಸಾಹಿತ್ಯ ತುಂಬಾ ಶ್ರೀಮಂತ ಆಗಿದೆ, ನಮ್ಗೆ ಶಕ್ತಿ ಕೊಟ್ಟಿದೆ ಮಕ್ಕಳೇ, ನಮ್ಗೆ ಬದುಕು ಕೊಟ್ಟಿದೆ. ಹಾಗಾಗಿ ಈ ಕಥೆಗಳು ಕೂಡ ಅಷ್ಟೇ ಒಂದು ಕಮ್ಯುನಿಟಿಯ ಧ್ವನಿ, ಅದು ಸಾರ್ವತ್ರಿಕವಾಗಿ ಬಂದು ಆ ಮೂಲಕ ಎಲ್ಲ ವರ್ಗದ ಸಹೃದಯರನ್ನು ಮುಟ್ಟಿದೆ ಎನ್ನುವುದಕ್ಕೆ ಇದು ಅತ್ಯಂತ ಉತ್ತಮ ನಿದರ್ಶನ, ಉದಾಹರಣೆ ಅಂತ ಹೇಳ್ತಾ ಇಷ್ಟೊಂದು ಸಹನೆ ಇಟ್ಟು ಕೇಳಿದ ಎಲ್ಲರಿಗೂ ನನ್ನ ಅವಕಾಶ ಕೊಟ್ಟ ನಮ್ಮ ಮನೆ ಗ್ರಂಥಪಾಲಕರಿಗೆ, ಪ್ರೀತಿಯಿಂದ ಆಗಮಿಸಿ ಪ್ರೋತ್ಸಾಹ ಕೊಟ್ಟ ನನ್ನೆಲ್ಲ ಉಪನ್ಯಾಸಕ ಬಂಧುಗಳಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ನನ್ನ ವಂದನೆಗಳು ಮಕ್ಕಳೇ. ಏನು ಧ್ವನಿ ಏರಿಸಿದೆ ನಾನು ಮಾತಾಡಬೇಕಿದ್ರೆ ಅದೊಂದು ತಂತ್ರ ಅಷ್ಟೇ, ಅದೇ ಕೋಪದಲ್ಲಿ ಹೇಳಿದ್ದಲ್ಲ, ಕ್ಷಮೆ ಇರಲಿ. ವಂದನೆಗಳು. ವೇದಿಕೆಯಲ್ಲಿರುವಂತಹ ಉಪಪ್ರಾಚಾರ್ಯರು ಪ್ರೊಫೆಸರ್ ನೀಲಪ್ಪ ಸರ್ ಅವರೇ, ಹಾಗೂ ಪುಸ್ತಕವನ್ನು ಬಹಳ ಉತ್ತಮ ರೀತಿಯಲ್ಲಿ ಪ್ರಸ್ತುತಪಡಿಸಿದಂತಹ ನಮ್ಮ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಸಂತೋಷ್ ಅವರೇ, ಲೈಬ್ರರಿ ಮೇಡಮ್ ಸುಜಾತ ಅವರೇ, ಹಾಗೂ ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿಯಾದಂತಹ ಡಾಕ್ಟರ್ ಸೌಮ್ಯ ಪ್ರವೀಣ್ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ನೆಚ್ಚಿನ ಅಧ್ಯಾಪಕ ಮಿತ್ರರೇ, ಅಧ್ಯಾಪಕೇತರ ಮಿತ್ರರೇ, ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಇವತ್ತು ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ನಮ್ಮ ಲೈಬ್ರರಿ ವಿಭಾಗದವರು
ಆಯೋಜಿಸಿದ್ದಾರೆ. ಅವರಿಗೆ ಕಾಲೇಜಿನ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇವತ್ತು ಲೈಬ್ರೇರಿಯನ್ಸ್ ಡೇ, ಗ್ರಂಥಪಾಲಕರ ದಿನ. ಸುಮಾರು 2007ರಿಂದ ಇಂತಹ ಗ್ರಂಥಪಾಲಕರ ದಿನವನ್ನು ಆಚರಿಸ್ತಾ ಬಂದಿದ್ದೇವೆ. ಕರ್ನಾಟಕ ಸರ್ಕಾರದಿಂದ ಇದು ನಡೆಯುತ್ತಾ ಇದೆ. ಅದನ್ನು ನಮ್ಮ ಕಾಲೇಜಿನಲ್ಲಿ ಕೂಡ ಆಯೋಜಿಸಿದ್ದೇವೆ. ಯಾಕೆಂದರೆ ಗ್ರಂಥ ಅಥವಾ ಒಂದು ಪುಸ್ತಕ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ನೀಡುತ್ತದೆ. ಜಗತ್ತನ್ನು ಬೆಳಗಲು ಸೂರ್ಯ ಬೇಕು, ಮನಸ್ಸನ್ನು ಬೆಳಗಲು ಪುಸ್ತಕ ಬೇಕು ಎನ್ನುವಂತ ನಾನು ಹೊಂದಿದ್ದೆ. ಈ ಪುಸ್ತಕ ಎನ್ನುವಂಥದ್ದು ಮನುಷ್ಯನ ಜ್ಞಾನವನ್ನು ಹೆಚ್ಚಿಸುವಂತಹ, ಅವರ ಪುಸ್ತಕದಲ್ಲಿ ಬೆಳಕು ಲೈಟ್ ಅಂತ ಹೇಳ್ತಾ ಇದ್ರು. ಆದ್ರಿಂದ ಆ ಮನುಷ್ಯನ ಬೆಳಕನ್ನು ಹೆಚ್ಚಿಸಬೇಕು ಅಂತ ಆದ್ರೆ ಪುಸ್ತಕವನ್ನು ಓದಬೇಕು. ಪುಸ್ತಕ ಓದಿದಾಗ ಮಾತ್ರ ನಮ್ಮ ಜ್ಞಾನ ಬೆಳೆದುಕೊಳ್ಳುತ್ತದೆ. ಆದ್ರಿಂದ ಸುಜಾತಾ ಮೇಡಮ್ ಸುರುವಿಗೆ ಹೇಳಿದ್ರು, DVಜಿಯವರ ಇದನ್ನು ಕೋಟ್ ಮಾಡಿದ್ರು. ಅವರು ತೆರೆದ ಕಿಟಕಿ ಬೆಳಕನ್ನು ಮನೆಗೆ ನೀಡುತ್ತದೆ, ಅದೇ ರೀತಿ ತೆರೆದ ಪುಸ್ತಕ ಮನುಷ್ಯನ ಜೀವನಕ್ಕೆ ಬೆಳಕನ್ನು ನೀಡುತ್ತದೆ. DVಜಿಯವರು ಹೇಳಿದ ಹಾಗೆ ಮನುಷ್ಯನ ಜೀವನಕ್ಕೆ ಒಂದು ಬೆಳಕನ್ನು ಪುಸ್ತಕ ನೀಡುತ್ತದೆ. ಬರೀ ಉದ್ಯೋಗಕ್ಕಾಗಿ ಅಥವಾ ಸಂಬಳಕ್ಕಾಗಿ ಪುಸ್ತಕವನ್ನು ಓದುವುದಲ್ಲ, ಪುಸ್ತಕದಿಂದ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ. ಸುಮಾರು 50,000 ಪುಸ್ತಕಗಳು ಅವರ ಮನೆಯಲ್ಲಿದ್ದು. ಅಂದ್ರೆ ನಮ್ಮ ಲೈಬ್ರರಿಯಲ್ಲಿ ಸದಾಳಿಗೆ ಒಂದು 70,000 ಪುಸ್ತಕ ಇದೆ. ಅವರ ಮನೆಯಲ್ಲಿ ಅಷ್ಟು ಪುಸ್ತಕ ಇತ್ತು. ಅದೇ ರೀತಿ ಕೆಲವರಿಗೆ ಓದುವ ಹವ್ಯಾಸ ಎಷ್ಟು ಇರ್ತದೆ ಅಂದ್ರೆ ಸೈಂಟಿಫಿಕ್ ಸೋಷಿಯಲಿಸಂ ಅಂದ್ರೆ ವೈಜ್ಞಾನಿಕ ಸಮತಾವಾದದ ಪಿತಾಮಹ ಎನಿಸಿಕೊಂಡಂತ ಕಾರ್ಲ್ ಮಾರ್ಕ್ಸ್. ಅವ ಬೆಳಿಗ್ಗೆ ಲೈಬ್ರರಿ ಓಪನ್ ಮಾಡುವಾಗ ಲೈಬ್ರರಿ ಒಳಗೆ ಹೋಗಿ ಓದಲಿಕ್ಕೆ ಶುರು ಮಾಡಿದ್ರೆ ಸಂಜೆ ಲೈಬ್ರರಿಯನ್ನು ಬಾಗಿಲು ಹಾಕಿ ಎಲ್ಲೋ ಮನೆಗೆ ಹೋಗ್ಬೇಕು ಎನ್ನುವಷ್ಟರವರೆಗೆ ಓದ್ತಾ ಇದ್ರಂತೆ. ಅಂದ್ರೆ ಇವರನ್ನು ಹೊರಗೆ ಕಳಿಸಿ ಅವ ಬಾಗಿಲು ಹಾಕ್ತಾ ಇದ್ದಂತೆ. ಅಷ್ಟು ಊಟ ಮಾಡದೆ ಕೂಡ ಕಾರ್ಲ್ ಮಾರ್ಕ್ಸ್ ಓದ್ತಾ ಇದ್ದ. ಅವೊಬ್ಬ ಶ್ರೇಷ್ಠ ಜ್ಞಾನ ಪಿಪಾಸು ಅಂತ ಕರೀತಾರೆ. ಅವರಿಗೆ ಎಷ್ಟು ಓದಿದ್ರು ಕೂಡ ಸಾಕಾಗ್ತಾ ಇರಲಿಲ್ಲ. ಅಂತ ಒಂದು ಹವ್ಯಾಸ ನಮ್ಮ ವಿದ್ಯಾರ್ಥಿಗಳಲ್ಲಿ ಇರಬೇಕು. ನಮ್ಮ ವಿದ್ಯಾರ್ಥಿಗಳಿಗೆ ಬೆಳಿಗ್ಗಿಂದ ಸಂಜೆವರೆಗೆ ಮೊಬೈಲ್ ನೋಡುವಂತಹ ಹವ್ಯಾಸ, ಅವರ ಪುಸ್ತಕ ಓದುವಂತ ಹವ್ಯಾಸ ನಮ್ಮ ವಿದ್ಯಾರ್ಥಿಗಳಲ್ಲಿ ಬಹಳ ಕಡಿಮೆಯಾಗ್ತಾ ಹೋಗ್ತಾ ಇದೆ. ಬೆಳಿಗ್ಗೆ ಯಾವಾಗಲೂ ನಾನು ಲೈಬ್ರರಿಗೆ ಬರ್ತೇನೆ, ನೋಡ್ತೇನೆ. 1 ಅಥವಾ 2 ಸ್ಟೂಡೆಂಟ್ಸ್ ಇರ್ತಾರೆ ಲೈಬ್ರರಿ. ಇಡೀ ಅಷ್ಟು 60,000-70,000 ಪುಸ್ತಕ ಇರುವಂತ ನಮ್ಮ ಲೈಬ್ರರಿಯಲ್ಲಿ ಸಾಧಾರಣ 600 ಹತ್ತಿರ ವಿದ್ಯಾರ್ಥಿಗಳಿದ್ದಾರೆ. ಆದರೆ ಲೈಬ್ರರಿಗೆ ಹೋಗುವವರು ಬೆರಳೆಣಿಕೆಯಷ್ಟು ಮಾತ್ರ. ಆ ಹವ್ಯಾಸವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಪುಸ್ತಕವನ್ನು ಓದಬೇಕು. ಪುಸ್ತಕ ಓದಿದಾಗ ನಮ್ಮ ಜ್ಞಾನ ಇನ್ನೂ ಎತ್ತರಕ್ಕೆ ಬೆಳೆಯುತ್ತದೆ. ನಮ್ಮ ಜ್ಞಾನ ವಿಕಾಸಗೊಳ್ಳಬೇಕು ಅಂತಾದ್ರೆ ನಾವು ಪುಸ್ತಕವನ್ನು ಓದಬೇಕು. ಆ ಪುಸ್ತಕದ ಜ್ಞಾನ ನಮ್ಮನ್ನು ಎತ್ತರಕ್ಕೆ ಕೊಂಡು ಹೋಗುತ್ತದೆ. ಅದಲ್ಲದೆ ಸಮಾಜದಲ್ಲಿ ಉನ್ನತವಾದಂತಹ ಸ್ಥಾನವನ್ನು, ಗೌರವವನ್ನು ಅದು ನೀಡುತ್ತದೆ. ಆ ನಿಟ್ಟಿನಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಮ್ಮಲ್ಲಿ ಬರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಲೈಬ್ರರಿಯಲ್ಲಿ, ನಮ್ಮ ಕಾಲೇಜಿನಲ್ಲಿ ಆಯೋಜಿಸಿದ್ದೇವೆ. ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ಪುಸ್ತಕಗಳನ್ನು ಕೊಂಡುಕೊಳ್ಳಿ. ಉತ್ತಮವಾದಂತಹ ಮಹಾಭಾರತ ಅಥವಾ ರಾಮಾಯಣ ಅಂತಹ ಧರ್ಮ ಗ್ರಂಥಗಳನ್ನು ಓದಿ. ಆವಾಗ ನಿಮ್ಮ ಜೀವನದಲ್ಲಿ ಕೂಡ ಬದಲಾವಣೆ ಆಗ್ತದೆ. ಹೊಸ ಹೊಸ ಆಯಾಮಗಳು ಜೀವನದಲ್ಲಿ ತೆರೆದುಕೊಳ್ಬೇಕು ಅಂತ ಆದ್ರೆ ಪುಸ್ತಕವನ್ನು ಓದಬೇಕು. ಆ ರೀತಿ ಪುಸ್ತಕವನ್ನು ಓದಿದಾಗ ನಿಮ್ಮ ಜ್ಞಾನ ಭಂಡಾರ ಜಾಸ್ತಿ ಆಗ್ತದೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆ. ಎಲ್ಲರಿಗೂ ಶುಭ ಮಧ್ಯಾಹ್ನದ ಶುಭ ನಮನಗಳು. ಉದಯಿಸಿದ ಸೂರ್ಯ ಬೆಳಕು ಚೆಲ್ಲಿ ಬೆಳಗುವಂತೆ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಿ ಒಳ್ಳೆಯ ಪ್ರತಿಫಲ ನೀಡುತ್ತದೆ ಎಂದು ಹೇಳುತ್ತಾ ಈ ದಿನದ ಗ್ರಂಥಪಾಲಕರ ದಿನಾಚರಣೆ
ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುವ ಸಮಯ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ, ನಮ್ಮನ್ನು ಸದಾ ಪ್ರೋತ್ಸಾಹಿಸುತ್ತಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಹರೀಶ್ ಆಚಾರ್ಯ ಸರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಪ್ರೊಫೆಸರ್ ನೀಲಪ್ಪ ಸರ್ ಇವರಿಗೆ ಗೌರವಪೂರ್ವಕ ಧನ್ಯವಾದಗಳು. ಬಹಳ ಸರಳವಾಗಿ ಸುಂದರವಾಗಿ ಎಲ್ಲರ ಪುಸ್ತಕಗಳನ್ನು ಓದಲೇಬೇಕೆಂಬಂತೆ ಕುತೂಹಲ ಮೂಡಿಸಿದ ನಮ್ಮ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಸಂತೋಷ್ ಆಳ್ವಾಸ್ ಸರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆಯೇ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿಯಾಗಿರುವ ಡಾಕ್ಟರ್ ಸೌಮ್ಯ ಪ್ರವೀಣ್ ಕೆ ಮೇಡಮ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಕಾಲೇಜಿನ ಗಂಟು ಪಾಲಕಿಯಾಗಿರುವ ಡಾಕ್ಟರ್ ಸುಜಾತಾ ಮೇಡಮ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ವಿಭಾಗದ ಮುಖ್ಯಸ್ಥರಿಗೂ, ಉಪನ್ಯಾಸಕರಿಗೂ, ಅಧ್ಯಾಪಕೇತರ ವೃಂದದವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ ತೃತೀಯ ಬಿಕಾಂನ ವಿದ್ಯಾರ್ಥಿಯಾದ ಎಎಸ್ ಧನ್ಯ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಕೊನೆಯವರೆಗೂ ಯಶಸ್ವಿಯಾಗಿ ಮುನ್ನಡೆಯಲು ಶಾಂತವಾಗಿ ಕುಳಿತ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.